ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಡ್ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಡ್ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯೂನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿ ಯಾರನ್ನು ಕರೆಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒನ್ ಅಂಡ್ ಒನ್ಲಿ ಸುಚಿತ್ರ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮೇಡಮ್ ನಮಸ್ಕಾರ, ಬನ್ನಿ. ನಮಸ್ಕಾರ ಮೇಡಮ್. ಫುಲ್ಲು ಸ್ಮೈಲಿಂಗ್. ಓಕೆ, ಏನ್ ಮಾಡ್ತಾ ಇದೀರಾ ಮೇಡಮ್ ಇವತ್ತು? ಇವತ್ತೊಂದು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಗ್ರೇವಿನಾ? ಒಂಥರ ರಿಚ್ ಟೇಸ್ಟಿ ಗ್ರೇವಿ. ಟೇಸ್ಟಿ ಗ್ರೇವಿ. ಏನ್ ಹೆಸರು? ಮೇಥಿ ಮಲಾಯ್ ಮುರ್ಗ್. ಓಹೋ, ಪಂಜಾಬ್ ಕಡೆಗೆ ಹೋಗಿ ಬಂದ್ಬಿಟ್ರಾ? ಓಕೆ, ಪಂಜಾಬಿನ ಒಳ್ಳೆ ಡಿಶು, ಅದ್ಭುತವಾಗಿರೋ ಡಿಶ್ ನ ತೋರಿಸ್ತಾ ಇದೀರಾ. ಏನೇನ್ ತಂದಿದ್ದೀರಾ ಇವತ್ತು ಮಾಡಕ್ಕೆ? ಮೇಥಿ ಮಲಾಯಿ ಮುರ್ಗಿ. ಬೇಕಾಗುವ ಸಾಮಗ್ರಿಗಳು: ಚಿಕನ್, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಮೊಸರು, ಅರಿಶಿನ, ಗಸಗಸೆ, ಗೋಡಂಬಿ, ಚಕ್ಕೆ, ಲವಂಗ, ಏಲಕ್ಕಿ, ಮೆಂತ್ಯ ಸೊಪ್ಪು, ಬಿಳಿ ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಫ್ರೆಶ್ ಕ್ರೀಮ್, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಡಿ ಮೇಡಮ್? ಫಸ್ಟ್ ಈಗ ನನಗೆ ಒಂದು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಳ್ಳಿ. ಆಮೇಲೆ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ಕೊಡ್ತೀನಿ. ಮಿಕ್ಸಿಂಗ್ ಬೌಲ್ ಕೊಟ್ಟಾಯ್ತು. ಏನದು? ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ. ಇದು ಗ್ರೇವಿ ಗಟ್ಟಿ ಗ್ರೇವಿನಾ? ಗಟ್ಟಿ ಗ್ರೇವಿ ವೈಟ್ ಕಲರ್ ಬರಬೇಕು. ಓಕೆ. ಅದರಿಂದ ಖಾರ, ಗ್ರೀನ್ ಚಿಲ್ಲಿ ಏನ್ ಹಾಕ್ತೀವಿ ಅದೇ ಖಾರ. ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಲ್ಲ. ಓಕೆ ಮೇಡಮ್. ಸ್ವಲ್ಪ ಸ್ಪೈಸಿಯಾಗಿ ಖಾರ ಬೇಕು ಅಂದ್ರೆ ಒಂಚೂರು ಹಾಕೋಬಹುದು. ಓಕೆ ಮೇಡಮ್. ಬೆಳ್ಳುಳ್ಳಿ ಹಾಫ್ ಕೆಜಿ ಇದೆ ಅನ್ಸುತ್ತೆ ಇಲ್ಲಿ. ಓಕೆ. ಶುಂಠಿ, ಎಸ್. ಆಯ್ತು. ಹಸಿಮೆಣಸಿನಕಾಯಿ ಹಾಕೊಳ್ಳಿ. ಒಳ್ಳೆ ಗಟ್ಟಿ ಬಿಳಿದಾದಂತ ಗ್ರೇವಿ. ಬಿಳಿಯ ಗ್ರೇವಿ ತುಂಬಾ ರುಚಿಯಾಗಿರುತ್ತೆ, ರಿಚ್ ಆಗಿರುತ್ತೆ, ಅದ್ಭುತವಾಗಿರುತ್ತೆ ತಿನ್ನಕ್ಕೆ. ಸ್ವಲ್ಪ ಆನಿಯನ್ಸ್ ಹಾಕೊಳ್ಳೋಣ. ಹಾಕೊಳ್ಳಿ. ಒಗ್ಗರಣೆಗೂ ಸ್ವಲ್ಪ ಹಾಕೋಣ. ಓಕೆ. ಮತ್ತೆ ಸ್ವಲ್ಪ ಈರುಳ್ಳಿ. ಒಗ್ಗರಣೆಗೆ ಪಾತ್ರೆ ಬಿಸಿ ಮಾಡಕ್ಕೆ ಇಡ್ತೀನಿ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್. ಓಕೆ ಮೇಡಮ್. ಆಗಿದೆ. ಓಕೆ. ಶುಂಠಿ ಇಲ್ವೇ ಇಲ್ಲ ಅನ್ಸುತ್ತಲ್ಲ ಅದ್ರೊಳಗಡೆ? ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತೆ ಸ್ವಲ್ಪ ಈರುಳ್ಳಿ. Okay. ಸ್ವಲ್ಪ ಹಸಿಮೆಣಸಿನಕಾಯಿ ಇಲ್ಲ, ಖಾರ ಎಷ್ಟು ಬೇಕು ಅಷ್ಟಕ್ಕೂ. ಓಕೆ ಓಕೆ. ಆಗುತ್ತೆ. ಇಷ್ಟು ಅರ್ಧ ಕೆಜಿ ಇದೆಯಾ ಚಿಕನ್? ಇದೆ, ಹಾಫ್ ಕೆಜಿ ಇದೆ. ಇದಕ್ಕೆ ಮೊಸರು ಒಂದ್ ಸ್ವಲ್ಪ ಹೊತ್ತು ನೆನ್ಸಿಟ್ರೆ ಚೆನ್ನಾಗಿ ಬರುತ್ತೆ. ಓಕೆ ಮೇಡಮ್. ಮತ್ತೆ ಎಲ್ಲೂ ಹೋಗಿಲ್ಲ ಮೇಡಮ್ ಸಮ್ಮರ್ ಹಾಲಿಡೇಸ್ಗೆ? ಇನ್ನ ಹೋಗಿಲ್ಲ, ಪ್ಲಾನ್ ಮಾಡ್ತಾ ಇದೀವಿ. ಪ್ಲಾನ್ ಮಾಡ್ತಾ ಇದ್ದೀರಾ ಮೇಡಮ್? ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಪ್ಲಾನ್ ಮಾಡ್ತಾ ಇದೀವಿ ಅಂತ ಹೇಳಿ. ಮಾಡಿ. ರುಬ್ಬಿರಂತ ಪೇಸ್ಟ್ ಮೊಸರೊಳಗೆ ಹಾಕ್ಬಿಟ್ರಾ? ಓಕೆ. ನಾವೆಲ್ಲೂ ಇಲ್ಲಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇಲ್ಲ. ಇಲ್ಲ, ಚಿಲ್ಲಿ ಪೌಡರ್ ಇಲ್ಲ ಇದಕ್ಕೆ. ಓಕೆ. ಹಾಫ್ ಕೆಜಿ ಚಿಕನ್. ಬೋನ್ಲೆಸ್ ಏನ್ ಬೇಕಾದ್ರೆ ತಗೋಬಹುದು? ಬೋನ್ಲೆಸ್ ಬೇಕಿದ್ರು ತಗೋಬಹುದು. ವಿತ್ ಬೋನ್ ಆರ್ ವಿತೌಟ್. ಇಲ್ಲ, ಬೋನ್ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಗ್ರೇವಿಗಳಿಗೆಲ್ಲ ಬೋನ್ ಇರಬೇಕು. ಹೌದು. ಸಾಕಷ್ಟು ಜನ ಚಿಕನ್ ಅನ್ನ ಇಷ್ಟಪಡೋರು ಇದ್ದಾರೆ. ಯಾಕಂದ್ರೆ ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರಿಗೂ ಚಿಕನ್ ಯೂನಿವರ್ಸಲ್, ಅದು ಎಲ್ರಿಗೂ ಇಷ್ಟ ಆಗುತ್ತೆ. ಒಳ್ಳೆ ಗ್ರೇವಿ. ಸಮ್ಮರ್ ಹಾಲಿಡೇಸ್ ನಲ್ಲಿ ಮಕ್ಕಳಿಗೆ ಮಲ್ಲೆ ಮಾಡ್ಕೊಳ್ಬಹುದಂತ ಅದ್ಭುತವಾದಂಥ ಗ್ರೇವಿ. ಚಪಾತಿಗೆ, ಪೂರಿಗೆ, ರೋಟಿ, ನಾನ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಅದ್ಭುತವಾಗಿರುತ್ತೆ. ಗಟ್ಟಿ ಗ್ರೇವಿ ಇದು. ಸ್ವಲ್ಪ ಹಲ್ದಿ ಪೌಡರ್ ಹಾಕ್ತೀನಿ. ಓಕೆ. ನೆನ್ಸೋದಕ್ಕೆ ಹಾಕೋಣ. ಎಷ್ಟೋ ತನಕ ನೆನ್ಸಿಡ್ಬೇಕಾಗುತ್ತೆ ಸುಚಿತ್ರ? ಅರ್ಧ ಗಂಟೆ. ಓಕೆ ಮೇಡಮ್. ಅರ್ಜೆಂಟ್ ಇದ್ರೆ ಒಂದು 15 ನಿಮಿಷ ಸಾಕಾ? ಓಕೆ. ಸಾಲ್ಟ್ ಹಾಕ್ತೀನಿ. ಓಕೆ. ಹದಿನೈದು ನಿಮಿಷ ನೆನ್ಸಿಟ್ರೆ ಚೆನ್ನಾಗಿರುತ್ತೆ. ಚಿಕನ್ ಚೆನ್ನಾಗಿ ಇಟ್ಕೊಳುತ್ತೆ ಕೂಡ. ಆಮೇಲೆ ನೆಂದ ಮೇಲೆ ಅದು ಚಿಕನ್ ಸಾಫ್ಟ್ ಆಗುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಮಸಾಲೆಗಳೇನು ಇಟ್ಕೊಳ್ಳುತ್ತೆ. ಮತ್ತೆ ಮೊಸರು ಚಿಕನ್ ಸಾಫ್ಟ್ ಮಾಡುತ್ತೆ, ಮೆತ್ತಗಾಗುತ್ತೆ. ಓಕೆ. ಓಕೆ, ಒಂದ್ ಕಡೆ ಚಿಕನ್ ಅನ್ನ ಚೆನ್ನಾಗಿ ಉಪ್ಪು, ಖಾರ, ಮೊಸರು ಹಾಕಿ ಚೆನ್ನಾಗಿ ನೆನ್ಸಿಟ್ಕೊಂಡಿದ್ದಾರೆ ಸುಚಿತ್ರ ಅವರು. ಇಲ್ಲಿ ಎಣ್ಣೆ ಕಾದಿದೆ, ಏನ್ ಬೇಕಾದ್ರೆ ಹಾಕೋಬಹುದು ಸುಚಿತ್ರ. ಚಕ್ಕೆ. ಓಕೆ. ಲವಂಗ 2. ಓಕೆ. ಹಾಫ್ ಕೆಜಿ ಇಲ್ಲ, 2 ಏಲಕ್ಕಿ. ಓಕೆ. ಫೈನ್ ಆಗಿ ಚಾಪ್ ಆಗಿರೋಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರೋಂಥದ್ದು. ಓಕೆ. ಓಕೆ.
ಗ್ರೇವಿ ಗಟ್ಟಿ ಗ್ರೇವಿ. ಗಟ್ಟಿ ಗ್ರೇವಿ, ರುಚಿಯಾದ ಗ್ರೇವಿ. ಓಕೆ. ಇದಕ್ಕೆ ನಾವು ಬರೀ ಎಣ್ಣೆಗೆ ಚಕ್ಕೆ, ಏಲಕ್ಕಿ ಮತ್ತೆ ಲವಂಗನ ಹಾಕೊಂಡಿದೀವಿ. ಒಳ್ಳೆ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದೀವಿ. ಬ್ರೌನ್ ಕಲರ್ ಆಗ್ತಾ ಇದೆ. ಎಸ್ ಮೇಡಮ್. ನೆನ್ಸಿರೋಂತ ಚಿಕನ್ ಎಸ್ ಹಾಕ್ತಾ ಇದೀನಿ. ಚಿಕನ್ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ನಮಗೆ ಅದು ಗೊತ್ತಾಗುತ್ತೆ ನಮಗೆ. ಹೌದಾ? ಫ್ಲೇವರ್ಸ್ ಬರ್ತಾ ಇದೆ. ಎಸ್ ಎಸ್ ಎಸ್. ಸಮ್ ಫ್ಲೇವರ್ಸ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಕಾಂಬಿನೇಷನ್ಸ್ ಚೆನ್ನಾಗಿರುತ್ತೆ ಅಂತ. ಅಲ್ಲ, ನನ್ನ ಹೆಸರು ಹೇಳಿದ ತಕ್ಷಣ ನೀವು ಪಂಜಾಬಿ, ನನಗೆ ಅವಾಗ ಒಂದ್ ಸ್ವಲ್ಪ ದೋಸ್ ತಗೊಂಡ್ರಾ? ಹೆಂಗ್ ಹೇಳ್ಬಿಟ್ರು ಮುರಳಿಯವರು ಅಂತ? ಇಡೀ ಇಂಡಿಯಾ ಸುತ್ತಿ ತಿನ್ಕೊಂಡ್ ಬಂದಿರೋರು ನಾವು. ಮೇಥಿ ಮಲಾಯ್ ಮುರುಗ್ ಅಂದ ತಕ್ಷಣ ಪಂಜಾಬಿ ಡಿಶ್ ಅಂತ ಹೇಳಿ. ಎಸ್ ಮೇಡಮ್. ಮೊಸರಾಕ್ ನೆನ್ಸೋದ್ರಿಂದ ನೀರ್ ಬಿಟ್ಕೊಳ್ಳುತ್ತೆ. ಓಕೆ. ಅದಷ್ಟೇ ತಿಕ್ಕಾಗಿ ಮಾಡ್ತೀವಿ ಅಂದಾಗ ಅದೇ ನೀರಿನ ಅಂಶ ಸಾಕು ನಮಗೆ. ಎಸ್ ಮೇಡಮ್. ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸೋಣ ಈಗ. ಓಕೆ ಮೇಡಮ್, ಇದು ಚೆನ್ನಾಗಿ ಬೇಯಲಿ. ಚಿಕನ್ ಚೆನ್ನಾಗಿ ಬೇಯಬೇಕು. ನಂತರ ಗಸಗಸೆ ಮತ್ತು ಗೋಡಂಬಿನ ನೆನ್ಸಿಟ್ಟಿದ್ದೀನಿ. ಹಾಕ್ಬಿಡಿ ಮೇಡಮ್. ಇದು ತಿಕ್ಕ ಗ್ರೇವಿಗೆ ಇದೆ ಮೇನ್. ಹಾಕಿ ಮೇಡಮ್, ಹಾಕಿ. ಅದನ್ನ ಪೇಸ್ಟ್ ಮಾಡ್ತೀನಿ ಈಗ. ಮಾಡಿ. ಅದು ಹೇಳ್ತೀನಲ್ಲ, ಯಾವಾಗ್ಲೂ ನಾವು ಎಲ್ಲಿ ಗೋಡಂಬಿ ಗಸಗಸೆ ಚೆನ್ನಾಗಿ ಬೀಳುತ್ತೋ ಅದ್ರ ಜೊತೆ ಈ ಫ್ರೆಶ್ ಕ್ರೀಮ್ ಎಲ್ಲ ಸೇರ್ಕೊಳ್ಳುತ್ತೋ ರುಚಿ ಚೆನ್ನಾಗಿರುತ್ತೆ, ಜಾಸ್ತಿ ಬಂದ್ಬಿಡುತ್ತೆ. ಅಲ್ಲ, ಒಳ್ಳೆ ರುಚಿಯಾದ ಗ್ರೇವಿ ಅಂತ ಹೇಳಿದ್ದೀನಿ ನಾನು ಸ್ಟಾರ್ಟಿಂಗ್ ಅಲ್ಲೇ. ತುಂಬಾ ಜನಕ್ಕೆ ಚಿಕನ್ ಗ್ರೇವಿಗಳು ಬೇಕು, ಗ್ರೇವಿಗಳನ್ನ ತೋರಿಸಿ ಅಂತ. ಹೌದು. ಈ ತರ ಎಲ್ಲಾ ಗ್ರೇವಿಗಳು ಮನೇಲಿ ಎಲ್ಲರೂ ಇರ್ತಾರೆ, ಮಕ್ಕಳೆಲ್ಲ ರಜಾ ಇವಾಗ, ಇವೆಲ್ಲ ಖಂಡಿತವಾಗ್ಲೂ ಟ್ರೈ ಮಾಡಿ, ಅದ್ಭುತವಾಗಿರುತ್ತೆ. ಪೇಸ್ಟ್ ಮಾಡ್ತೇನೆ. ಎಸ್. ಆಯ್ತಾ? ತೆಗೆದು ನೋಡುವ. ನೋಡಿ ಚಿಕನ್ ಎಷ್ಟು ಕುಕ್ ಆಗಿದೆ ಅಂತ. ಓಹೋ. ನೀರ್ ಸಾಕಷ್ಟು ನೀರ್ ಬಿಟ್ಕೊಳ್ಳುತ್ತೆ, ಅದೇನೆ. ಹೌದೌದು. ಹೇಳಿದೆ ಮೊದ್ಲೇ ಹೇಳ್ದಾಗೆ. ಹೌದೌದು. ಲಿಡ್ ನ ಕ್ಲೋಸ್ ಮಾಡಿದಾಗ ಇನ್ನ ಸ್ಟೀಮ್ ಅಲ್ಲಿ ಇನ್ನೊಂದಷ್ಟು ಬಿಡುತ್ತೆ ನೀರು. ಸ್ವಲ್ಪ ಈಗ ಹಸಿರು ಕಲರ್ ಇದೆ, ನಂತರ ನಾವು ವೈಟ್ ಚೇಂಜ್ ಆಗ್ಬಿಡುತ್ತೆ ಕಲರ್. ಚೇಂಜ್ ಆಗುತ್ತೆ, ಈ ಕಲರ್ ಇರೋದಿಲ್ಲ. ಓಕೆ ಮೇಡಮ್. ಏನ್ ಹಾಕೋದಿದ್ಯಾ? ಮೆಂತ್ಯ ಸೊಪ್ಪು ಹಾಕ್ಬೇಕು, ಸ್ವಲ್ಪ ಚಿಕನ್ ಕುಕ್ ಆಗ್ಲಿ. ಇನ್ನು ಮುಚ್ಚೋಣ ಸ್ವಲ್ಪ. ಬೆಂದಿದೆ ರೀ ಮೇಡಮ್, ಬೆಂದಿದೆ ಬಿಡಿ. ಅಯ್ಯೋ ನೋಡಿ, ಅದೇನಿಲ್ಲ, ಮೊಸರಲ್ಲಿ ಸ್ವಲ್ಪ ನಾವು ನೆನ್ಸಿಟ್ಟ ತಕ್ಷಣನೇ ಅದು ಮೆತ್ಕಾಗಕ್ಕೆ ಶುರು ಆಗ್ಬಿಡುತ್ತೆ. ಇಲ್ಲಿ ಫ್ರೆಶ್ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ನಾನು. ಓಕೆ ಮೇಡಮ್. ಮೆಂತ್ಯ ಸೊಪ್ಪು ಇಲ್ಲ ಅಂತ ಅಂದಾಗ ಕಸೂರಿ ಮೇಥಿನ ಸ್ವಲ್ಪ ನೀರಲ್ಲಿ ನೆನೆಸಿ ಸಹ ಹಾಕೋಬಹುದು. ಓಕೆ. ಬಟ್ ಫ್ರೆಶ್ ಆಗಿ ಯೂಸ್ ಮಾಡಿದಾಗ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರ್ಸ್. ಎಸ್. ಒಂದು ದೊಡ್ಡ ಕಟ್ಟಿದೆ ಎಲೆ. ಓಕೆ. ಆಯಿಲ್ಗೆ ಹಾಕ್ಬಿಟ್ರೆ ಅದ್ರಲ್ಲಿರೋ ಕಂಟೆಂಟ್ಸ್ ಎಲ್ಲ ಹೊರಟೋಗುತ್ತೆ. ಓಕೆ ಮೇಡಮ್. ಸೊಪ್ಪಿಂದು, ಅದಕ್ಕೆ ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ. ಮೇಥಿ ಮಲಾಯ್ ಮುರ್ಗ್. ಓಕೆ. ಓಹೋ, ಚೆನ್ನಾಗಿರುತ್ತೆ ಬಿಡಿ ಗ್ರೇವಿ. ಇದು ಅದ್ಭುತವಾದ ಗ್ರೇವಿ. ವೆಜಿಟೇರಿಯನ್ಸ್ ಇದ್ರನ್ನೇ ನೋಡ್ಕೊಂಡಾಗ ಮೇಥಿ ಮಲಾಯ್ ಮಟರ್ ಸಹ ಮಾಡ್ಕೋಬಹುದು. ಬಟಾಣಿ ಹಾಕೊಂಡು ಮಾಡ್ಕೋಬಹುದು, ಪನ್ನೀರ್ ಹಾಕೊಂಡು ಮಾಡ್ಕೋಬಹುದು. ಓಕೆ. ಸೇಮ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಗ ಇನ್ಸ್ಟೆಡ್ ಆಫ್ ಚಿಕನ್ ಓಕೆ ಮಟರ್ ಹಾಕೋಬಹುದು, ಪನ್ನೀರ್ ಹಾಕೋಬಹುದು. ಬಟಾಣಿ, ಹಸಿ ಬಟಾಣಿ ಸೀಸನ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಓಕೆ ಮೇಡಮ್. ಏನ್ ಸೀಸನ್ ಇಲ್ಲ ಅಂದ್ರೆ ಫ್ರೋಸನ್ ಪೀಸ್ ಹಾಕೋಬಹುದು. ಅವರೇ ಕಾಳಾಗ್ತಿದ್ದ ಬೇಡವಾ? ಬೇಡ. ಪಂಜಾಬ್ ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಹೌದು. ಏನಪ್ಪ ನಮ್ಮ ಡಿಶ್ ಇವ್ರು ಏನೇನ್ ಬೇಕು ಹಾಕೊಂಡು ತಿಂತಾ ಇದ್ದಾರೆ ಅಂತ. ಚಿಕನ್ ಬೆಂದಿದ್ರೆ ಓಕೆ, ಲಿಡ್ ನೇನ್ ಕ್ಲೋಸ್ ಮಾಡೋದು ಬೇಡ. ಓಕೆ. ಒಳ್ಳೆ ಗ್ರೇವಿ ನೋಡಿ. ಏನದು? ವೈಟ್ ಪೆಪ್ಪರ್ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ. ಯಾಕಂದ್ರೆ ಇಲ್ಲಿ ನಾವು ರೆಡ್ ಚಿಲ್ಲಿ ಪೌಡರ್ ಎಲ್ಲೂ ಹಾಕೋದಿಲ್ಲ. ವೈಟ್ ಪೆಪ್ಪರ್ ಪೌಡರ್ ಸ್ವಲ್ಪ ಖಾರ ಬರುತ್ತೆ, ಹಾಕಿ. ಯಾಕಂದ್ರೆ ಸ್ವಲ್ಪ ಜಾಸ್ತಿ ಸಿಹಿ ಅನ್ಸ್ಬಿಡುತ್ತೆ ಮಲ ಎಲ್ಲ ಹಾಕೋದು. ಎಲ್ಲ ಕಡೆ ಬಿಳಿ ಬಿಳಿ ಬಿಳಿ. ಹೌದು. ವೈಟ್ ಪೆಪ್ಪರ್ ಪೌಡರ್ ಇಲ್ಲ ಅಂದ್ರೆ ಮನೇಲಿ ಆರ್ಡಿನರಿ ಪೆಪ್ಪರ್ ಪೌಡರ್ ಸಹ ಹಾಕೋಬಹುದು. ಮೇಕ್ಸ್ ನೋ ಡಿಫ್ರೆನ್ಸ್. ನಮಗೆ ಕಲರ್ಗೋಸ್ಕರ ಇಲ್ಲಿ ನಾವು ವೈಟ್ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತೀವಿ. ಓಕೆ. ಒಂದು 1/4 ಚಮಚದಷ್ಟು ಗರಂ ಮಸಾಲ. ಗರಂ ಮಸಾಲ ಬೇಕೇ ಬೇಕಲ್ಲ? ಬೇಕು ಸರ್. ಜಾಸ್ತಿ ಸ್ಪೈಸಿ ಲೈಕ್ ಮಾಡಲ್ಲ ಅಂತಂದ್ರೆ ಹಾಕೋದು ಬೇಡ. ಓಕೆ ಮೇಡಮ್. ಇದಕ್ಕೆ ಈ ರೆಸಿಪಿ
ಯಾಕಂದ್ರೆ ಚಕ್ಕೆ ಲವಂಗ ಏಲಕ್ಕಿ ಹಾಕಿರ್ತೀವಿ, ಅಷ್ಟೇ ಫ್ಲೇವರ್ ಸಾಕು ನಮಗೆ ಮೈಲ್ಡ್ ಆಗಿರ್ಲಿ ಅಂದ್ರೆ ಗರಂ ಮಸಾಲಾನ ಸ್ಕಿಪ್ ಮಾಡ್ಬೋದು. ಓಕೆ ಮೇಡಮ್. ಇದಿಷ್ಟೇ ತಿಕ್ಕಾಗಿದ್ರೆ ಚೆನ್ನಾಗಿರುತ್ತೆ. ಓಕೆ. ಗೋಡಂಬಿ ಮತ್ತು ಗಸಗಸೆಯ ಪೇಸ್ಟ್ ಅದು ಹಾಕಿದ್ರೇನೆ ಮಜಾ ರೀ. ಹೌದು. ಗಟ್ಟಿ ಬರೋದು, ಟೇಸ್ಟ್ ಬರೋದು, ಹೌದು, ಒಳ್ಳೆ ಮಜಾ ಬರುತ್ತೆ. ಆಹಾ ನೋಡಿ, ಫುಲ್ ವೈಟ್ ಆಯ್ತು, ಕಲರ್ ಚೇಂಜ್ ಆಗುತ್ತೆ, ಕಲರ್ ಚೇಂಜ್, ರುಚಿ ಬರೋದೇ ಅದರಲ್ಲಿ. ಓಕೆ. ಏನಿದು? ಮೇನ್ ಮಲಾಯ್ ಫ್ರೆಶ್ ಕ್ರೀಮ್. ಫ್ರೆಶ್ ಕ್ರೀಮಾ? ಮೇಥಿ ಮಲಾಯ್ ಫ್ರೆಶ್ ಕ್ರೀಮ್. ತುಂಬಾ ಗಟ್ಟಿ ಇದೆಯಲ್ಲ, ಯೂಶಲಿ ಹಾಕಿ ಏನಿಲ್ಲ, ರೆಫ್ರಿಜರೇಟ್ ಮಾಡಿ ಇಟ್ಟಾಗೋದು ಸಿಕ್ಕಾಗುತ್ತೆ. ಮಲಾಯ್ ಅಂದ್ರೆ ಹಾಲಿಂಕೆನೆ. ಹೌದೌದು. ಒಂದು ½ kg ಚಿಕನ್ ಅಂದ್ರೆ 1/4 ಕಪ್ ಅಷ್ಟು, ಇನ್ನ ರಿಚ್ ಬೇಕಂದ್ರೆ 1/2 ಕಪ್ ಅಷ್ಟು ಹಾಕೋಬಹುದು. ಸಪ್ಪೆ ಬಿದ್ದೋಗಲ್ವಾ? ಮೇನ್ ಅದೇ ಇದು ಇದಕ್ಕೆ ಅಲ್ಲ. ಓಕೆ, ಹಾಕಿ ಮಾಡಿ. ಫ್ಲೇಮ್ ಕಡಿಮೆ ಮಾಡಿಬಿಡಿ, ಹಾಕಿದ್ಮೇಲೆ ಆಫ್ ಮಾಡಿದ್ರೆ ಆಯ್ತು. ಹೌದಾ? ಓಹೋ, ಮುಗಿದೋಯ್ತು ಕತೆ ರೀ ನಮ್ದು ರೀ. 1/4 ಕಪ್ ಅಷ್ಟು ಹಾಕಿದ್ದೀನಿ. ಓಹೋ, ಬಾಯಲ್ಲಿ ಸ್ವಲ್ಪ ನೀರು ಬರ್ತಾ ಇದೆ ಸುಚಿತಾ ಅವ್ರೆ. ವೆರಿ ಗುಡ್. ಮೇಥಿ ಮಲಾಯ್ ಮುರ್ಕ್ ಆಫ್ ಮಾಡಿ. ಫ್ರೆಶ್ ಕ್ರೀಮ್ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು. ರೆಡಿ ಟು ಈಟಾ? ರೆಡಿ. ಅಷ್ಟೇನಾ? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಮೇಥಿ ಮಲಾಯ್ ಮುರ್ಗನ ಮಾಡಿ ಕೊಡ್ತಾ ಇದ್ದಾರೆ ಸುಚಿತಾ ಅವರು. ಕೊಡಿ ಮೇಡಮ್ ಬೇಗ. ಮೇಥಿ ಮಲಾಯ್ ಮುರ್ಗ್ ರೆಡಿ ಆಗಿದೆ. ಮೇಥಿ ಮಲಾಯ್ ಮುರ್ಗು ಅದ್ಭುತವಾಗಿ ರೆಡಿ ಮಾಡಿದ್ದಾರೆ. ಮೇಥಿ ಎಲ್ಲ ಕಾಣ್ತಾ ಇದೆ, ಗೋಡಂಬಿಯ ಘಮ ಬರ್ತಾ ಇದೆ, ಫ್ರೆಶ್ ಕ್ರೀಮು ಕಾಣ್ತಾ ಇದೆ. ಇದೆಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಸುಚಿತಾ ಅವರು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಬರ್ಕೊಳ್ಳಿ, ತಿನ್ಕೊಳ್ಳಿ. ಮೇಥಿ ಮಲಾಯ್ ಮುರ್ಗಿ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ನೀರು, ಈರುಳ್ಳಿ ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಮೊಸರು, ರುಬ್ಬಿದ ಮಸಾಲೆ, ಚಿಕನ್, ಅರಿಶಿನ, ಉಪ್ಪು ಹಾಕಿ ನೆನೆಯಲು ಬಿಡಿ. ಮಿಕ್ಸಿ ಜಾರ್ಗೆ ನೆನೆಸಿದ ಗಸಗಸೆ, ಗೋಡಂಬಿ ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ, ನೆನೆಸಿದ ಚಿಕನ್ ಹಾಕಿ ಬೇಯಲು ಬಿಡಿ. ಇದಕ್ಕೆ ಮೆಂತ್ಯ ಸೊಪ್ಪು, ಬಿಳಿ ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ರುಬ್ಬಿದ ಗೋಡಂಬಿ ಗಸಗಸೆ ಪೇಸ್ಟ್, ಫ್ರೆಶ್ ಕ್ರೀಮ್ ಹಾಕಿ ಕುದಿಸಿದರೆ ಮೇಥಿ ಮಲಾಯ್ ಮುರ್ಗಿ ಸವಿಯಲು ಸಿದ್ಧ. ಓಕೆ ಮೇಡಮ್, ಇದೇ ನೋಡೋದ, ತಿನ್ನದ, ವಾಪಸ್ ಮನೆಗೆ ತಗೊಂಡು ಹೋಗೋದ? ನನಗೇನೋ ನೋಡಕ್ ಪರ್ಫೆಕ್ಟ್ ಆಗಿದೆ. ಓಕೆ, ನೀವು ತಿಂದು ನೋಡಿ ರುಚಿ ಹೇಳ್ಬೇಕು ನನಗೆ. ಹಂಗಂತೀರಾ? ಮೇಥಿ ಎಲ್ಲ ಕಾಣ್ತಾ ಇದೆ, ಮೆಂತ್ಯ ಸೊಪ್ಪು ಅದ್ಭುತವಾಗಿ ಕಾಣ್ತಾ ಇದೆ. ನಮ್ಮನ್ನ ಡಿಸ್ಟರ್ಬ್ ಮಾಡಬೇಡಿ ಇವಾಗ. ಖಾರ ಇರಲ್ಲ, ಖಾರ ಬರೋದಿಲ್ಲ, ಮೈಲ್ಡ್ ಆಗಿರುತ್ತೆ. ಖಾರ ಬರೋದೇ ಇಲ್ಲ. ಹೌದು, ಖಾರ ಇಲ್ಲ. ಹೇಳಿದಾಗ ಖಾರ ಲೈಕ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಬಹುದು, ಬಟ್ ಇದಕ್ಕೆ ಹಾಕಾಗಿಲ್ಲ. ಹಾಕ್ತೀರಾ ಈ ರೀತಿನೇ ಇದ್ರೆ ಚೆನ್ನಾಗಿರುತ್ತೆ. ಯೂಶಲಿ ಎಲ್ಲದಕ್ಕೂ ಖಾರ ಹಾಕೊಂಡು ಮಾಡ್ತಾನೆ ಇರ್ತೀವಿ. ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಇದಕ್ಕಿಲ್ಲ. ಅದಿಲ್ಲದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾನೆ ಇದು ಡಿಫ್ರೆಂಟ್ ಆಗಿರುತ್ತೆ ಅಂತ. ಅದ್ಭುತ ಇದೆ. ನನ್ ಖಾರ ಇರಲ್ಲ, ಸ್ವಲ್ಪ ಏಜ್ ಆದವ್ರಿಗೆ, ಮಕ್ಳಿಗೆ ಒಳ್ಳೆ ರುಚಿ. ಇದು ಟೇಸ್ಟಿ ಗ್ರೇವಿ ರುಚಿ ಇದೆ. ಸಖತ್ತಾಗಿ ಮಾಡಿದೀರಾ. ಗ್ರೇವಿನ ನಾವು ಮನೆಗೆ ತೊಗೊಂಡೋಗ್ತೀವಿ. ಏನೋ ಪಟಪಟದ ಮಾಡ್ಬೇಕಲ್ಲ ಇವತ್ತು. ನೀವು ಏನ್ ಮಾಡ್ತೀರಾ? ರೆಡಿ ಮಾಡ್ಕೊಂಡ್ ಬನ್ನಿ, ನಾವು ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆರೋಗ್ಯದ ಬಗ್ಗೆ ಮಾಹಿತಿ ಕೊಡಬೇಕು ಮುರಳಿ. ಆರೋಗ್ಯನ ಕಾಪಾಡ್ಕೋಬೇಕು, ಆರೋಗ್ಯವೇ ಮಹಾಭಾಗ್ಯ. ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ, ಖ್ಯಾತ ಸಂಮೋಹಿನಿ ತಜ್ಞರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಮುರಳಿ ಅವರೇ. ನಮಸ್ಕಾರ ಗುರುಜಿ. ಏನ್ ಗುರುಜಿ, ಏನು ಮಾಡಲ್ವಾ ಇವತ್ತು? ಏನ್ ಗುರುಜಿ ಇದು? ನೋಡಿ, ಒಂದು ಐಟಮ್ ಸಾಕು, ಸುಮ್ಮನೆ ಹೆಸರಿಗೆ ಅಷ್ಟೇ. ಏನ್ ಗುರುಜಿ ಅದು? ರವೆ ರೊಟ್ಟಿ. ಓ, ನೆನ್ನೆ ಹೇಳಿದ್ವಲ್ಲ ನಾವು. ನೆನ್ನೆ ಹೇಳಿದ್ವಿ. ಓಕೆ, ನೆನ್ನೆ ಒಂದು ಒಳ್ಳೆ ದಪ್ಪ ಮೆಣಸಿನಕಾಯಿ ಪಲ್ಯವನ್ನು ಮಾಡಿದಾಗ ಗುರುಜಿ ಹೇಳಿದ್ರು ನಾಳೆ ಒಂದು ರವೆ ರೊಟ್ಟಿಯನ್ನ ಮಾಡಿ ತೋರಿಸ್ತೀವಿ ಅಂತ. ರವೆ ರೊಟ್ಟಿ ತಾನೇ ಗುರುಜಿ? ಹೌದು, ರವೆ ರೊಟ್ಟಿ. ಓಕೆ, ರವೆ ರೊಟ್ಟಿ ಮಾಡಕ್ಕೆ ಏನ್ ತಂದಿದ್ದೀರಾ ಗುರುಜಿ? ರವೆ ರೊಟ್ಟಿ ಬೇಕಾಗುವ ಸಾಮಗ್ರಿಗಳು: ರವೆ, ಉಪ್ಪು. ಓಕೆ, ರವೆಯ ರೊಟ್ಟಿ, ರವೆಯಿಂದ ಉಪ್ಪಿಟ್ಟು, ರವೆಯಿಂದ ರೊಟ್ಟಿ. ಏನ್ ಮಾಡಿ ಆರೋಗ್ಯನ ವೃದ್ಧಿಸ್ಕೋಬಹುದು. ದಿನಾ ಉಪ್ಪಿಟ್ಟೆ ತಿನ್ನಕ್ಕಾಗಲ್ಲ, ಆದ್ರೂ ರೊಟ್ಟಿನ ಮಾಡ್ಕೋಬಹುದು. ರೊಟ್ಟಿ ತುಂಬಾ ಅದ್ಭುತವಾಗಿರುತ್ತೆ. ಓಕೆ ಗುರುಜಿ, ಮಾಡೋಣ. ಏನ್ ಕೊಡ್ಲಿ ಗುರುಜಿ ನಿಮ್ಗೆ? ಮೊದಲು ಇದನ್ನ ಬೇಯಿಸ್ಕೋಬೇಕಾಗತ್ತೆ. ಓಕೆ,
ಸೊ ರವೆ ಎಷ್ಟಿದೆಯೋ ಓಕೆ ಹೆಚ್ಚು ಕಮ್ಮಿ ಆ ಪ್ರಮಾಣಕ್ಕೆ ನೀರು ಹಾಕೋಬೇಕು. ಓಕೆ, ಕುದಿತಾ ಇರೋ ನೀರಲ್ಲಿ ಎಣ್ಣೆ ಇದನ್ನ ಹಾಕೋಬೇಕಲ್ಲ ಗುರುಜಿ? ರವೆನ ಹಾಕೋಬೇಕಾದ್ರೆ ಸಣ್ಣಕ್ಕೆ ಗುಳ್ಳೆಗಳು ಬರುತ್ತಲ್ಲ, ಓಕೆ, ಬಾಯ್ಲ್ ಆಗಕ್ಕೆ ಆವಾಗ ರವೆ ಹಾಕೊಳ್ಳೋಣ. ಈ ಡಯಾಬಿಟಿಸ್ ಇರೋರಿಗೆ ಬೆಳಗ್ಗೆ ಆದ್ರೆ ಪ್ರಾಬ್ಲಮ್ಮು ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ತಿನ್ನಕ್ಕಾಗಲ್ವಾ ನಮ್ಗೆ ಇದನ್ನ ಅನ್ಕೊಳ್ತಾ ಇರ್ತಾರೆ. ತುಂಬಾ ಕಷ್ಟ ನಿಜ. ಎಲ್ಲೋ ಒಂದ್ ಕಡೆ ನಾವೇನೋ ಬೇರೆ ತಿಂತಾ ಇರ್ತೀವಿ, ಅವ್ರಿಗೆ ದಿನ ಉಪ್ಪಿಟ್ಟು ತಿನ್ನು, ಪೂರಿ ತಿನ್ನು, ಇಲ್ಲ ಚಪಾತಿ ತಿನ್ನು, ಇದೇ ತರನೇ ಹೇಳ್ತಾ ಹೋಗ್ತೀವಿ. ಇಲ್ಲಿ ನಾವು ರವೆ ರೊಟ್ಟಿನ ತೋರಿಸ್ಕೊಡ್ತಾ ಇದೀವಿ. ಇದಕ್ಕೆ ಈರುಳ್ಳಿ ಮೆಣಸಿನಕಾಯಿ ಹಾಕೋಬೋದಲ್ಲ ಗುರುಜಿ? ಬೇಕಾದ್ರೆ ಹಾಕೋಬಹುದು, ಬಟ್ ಏನು ಇಲ್ದೇನೆ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಕ್ಲಾಸ್ ಆಗುತ್ತೆ, ತುಂಬಾ ಚೆನ್ನಾಗಿ. ಓಕೆ ಓಕೆ, ಒಂದ್ ಚಿಟಿಕೆ ಉಪ್ಪು ಹಾಕೋಣ. ಓಕೆ ಗುರುಜಿ, ಚಿಟಿಕೆ ಉಪ್ಪು ಹಾಕೋಣ. ಸ್ವಲ್ಪ ಉಪ್ಪು. ಫಸ್ಟು ಕುದೀತಾ ಇರುವಂತ ನೀರು ಕುದಿ ಬಂದ ತಕ್ಷಣ ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು. ಉಪ್ಪಿನ ನಂತರ ರವೆ. ಓಕೆ ಉರಿ ಕಮ್ಮಿ ಮಾಡಿ 1-2 ಮಿನಿಟ್ಸ್ ಬಾಯ್ಲ್ ಆಗಲಿ. ಗಟ್ಟಿ ಹಾಕುತ್ತೆ. ಓಕೆ ಓಕೆ, ಸ್ವಲ್ಪ ನೀರು ಹಾಕೋಣ. ಬೇಡ ಗುರುಜಿ, ಬೇಡ. ಆಮೇಲೆ ರೊಟ್ಟಿ ಲಟ್ಸಕ್ಕಾಗಲ್ಲ, ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ. ಉಪ್ಪಿಟ್ಟೆ ಮಾಡ್ಬೇಕು ಆಮೇಲೆ. ಓಕೆ, ಆಫ್ ಮಾಡೋಣ. ರವೆನ ನೀರ್ಲಿ ಹಾಕಿ ನಾವು ಯೂಶಲಿ ಅಕ್ಕಿ ಹಿಟ್ಟಲ್ಲಿ ಈ ತರ ರೊಟ್ಟಿ ಮಾಡ್ಕೊಳ್ತೀವಿ. ಇಲ್ಲಿ ರವೆಯಲ್ಲಿ ಮಾಡ್ಕೊಳ್ತಾರೆ. ಮಾಮೂಲಿ ಜನ ಅಕ್ಕಿ ಬೇಕಾದ್ರು ಅಕ್ಕಿ ತಿನ್ಕೋಬಹುದು, ಅಕ್ಕಿ ಬೇಡ ನಾವು ಶುಗರ್ ಪೇಷಂಟ್ ಆಗ್ಬಿಟ್ಟಿದೀವಿ ಅಂದ್ರೆ ಅವ್ರು ಇದೇ ತರ ರವೆಯಲ್ಲಿ ಮಾಡಿ ಇಟ್ಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ, ತಿನ್ನೋರ್ಗೂ ಸಹ ಎಲ್ಲೋ ಒಂದ್ ಕಡೆ ನೆಮ್ಮದಿ. ಪರವಾಗಿಲ್ಲ, ನಾವೇನೋ ಆರೋಗ್ಯಕರವಾದ ಅಡುಗೆನ ತಿಂತಾ ಇದೀವಿ ಅಂತ. ಆಕ್ಚುಲಿ ನಾನು ಜಸ್ಟ್ 2 months ಬ್ಯಾಕ್ ನಾನು ಅಮೆರಿಕಲ್ಲಿ ಒಂದು ಕೋರ್ಸ್ ತಗೊಂಬಂದೆ ಅಡುಗೆ ಬಗ್ಗೆ. ಅಲ್ಲಿ ಹೇಳೋದವರು ಸ್ಟಾರ್ಚ್ ತಿನ್ಬೇಕು ಜಾಸ್ತಿ ಅಂತ ಹೇಳ್ತಾರೆ. ಹೌದು, ಗಂಜಿನ. ಹೌದು, ಸ್ಟಾರ್ಚ್. ಹೌದು. ಪೊಟ್ಯಾಟೊ ಅಂದ್ರೆ ನಮ್ಮ ಆಲೂಗಡ್ಡೆ, ಗೆಣಸು, ಅನ್ನ ಇವೆಲ್ಲ ಹೆಚ್ಚು ತಿನ್ರಿ ಒಳ್ಳೇದು ಅಂತ ಅಲ್ಲಿ ವಿತ್ ಥಿಯರಿ ಹೇಳ್ತಾ ಇದ್ರು. ಅದು ಏನಾಗಿಲ್ಲ ಗುರುಜಿ, ಆಹಾರ ಕ್ರಮಗಳು ಮನುಷ್ಯನಿಂದ ಮನುಷ್ಯಕ್ಕೆ, ಸ್ಥಳದಿಂದ ಸ್ಥಳಕ್ಕೆ ಬೇರೆ. ಏನೇ ಒಪ್ಕೊಂಡ್ರು ಅವರು ಫಂಡಮೆಂಟಲ್ ಆಗಿ ಮಾತಾಡ್ತಾರೆ. ಆಂಗಲ್ ಆಫ್ ಮೆಡಿಸಿನ್ ಅವ್ರು ಮಾತಾಡೋದು. ಸೊ ಅಲ್ಲಿಂದಾನೇ ನಾವೆಲ್ಲ ಬಾರೋ ಮಾಡ್ಕೊಂಡ್ರಿಂದ ಇಲ್ಲಿ ಡಾಕ್ಟರ್ಗಳು ಅದೇ ರೀತಿ ಹೇಳ್ಬೇಕು. ನೀವು ಆಂಧ್ರದಲ್ಲಿ ಹೋಯ್ತು ಅಂದ್ರೆ ಅವ್ರು ತುಂಬಾ ಜನ ಇಷ್ಟನೇ ಪಡಲ್ಲ, ಚಪಾತಿನೂ ಬೇಡ ಅಂತಾರೆ, ಮುದ್ದೆನೂ ತಿನ್ನಲ್ಲ ಅಂತಾರೆ. ಅವ್ರಿಗೆ ರೈಸ್ ಬೇಕೇ ಬೇಕು. ನಮ್ ಕಡೆ ಸೌತ್ ಕಡೆ ಬಂದ್ಬಿಟ್ರೆ ಮುದ್ದೆ ಬೇಕೇ ಬೇಕು, ಇತ್ಲ ಕಡೆ ಬೇಕು. ಹೌದು, ತಮಿಳ್ನಾಡಲ್ಲೂ ಅಷ್ಟೇ, ಅನ್ನ ಇಲ್ಲ ಅಂದ್ರೆ ಅವ್ರ ಊಟನೇ ಇಲ್ಲ. ನಿಜ. ಆದ್ರಿಂದ ಸ್ಥಳದಿಂದ ಸ್ಥಳಕ್ಕೆ ಇದು ಆ ತರ ಹೇಳ್ತಾ ಇರೋದು ಸೈನ್ಸಿನ ದೃಷ್ಟಿಯಿಂದ. ಓಕೆ, ಡಯಾಬಿಟಿಕ್ ಆಗಿರೋರು ಸ್ಟಾರ್ಚ್ ತಿನ್ನಿ ಅಂತ ಗಂಜಿ ಪದಾರ್ಥಗಳನ್ನ. ಓಕೆ, ಸೊ ಇದನ್ನ ನಾದ್ಕೊಂಬರೋಣ. ಓಕೆ, ಸೊ ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ಳೋದು. ಪ್ಲೇಟ್ಗೆ ಹಾಕೊಂಡು ಅದು ಗೊತ್ತೇ ಆಗ್ತದೆ ನೋಡಿ ರವೆ ಅಂತ ಗುರುಜಿ. ಹೌದು, ಅದು ಗೊತ್ತೇ ಆಗ್ತದೆ. ಅಕ್ಕಿ ಹಿಟ್ಟು ಮಾಡ್ದಂಗೆ ಆಗೋಗಿ. ಹೌದು, ಸೇಮ್. ಇದನ್ನ ನಾದಬೇಕು. ಬಿಸಿ ಇರ್ಬೋದಲ್ಲ ಗುರುಜಿ? ಸ್ವಲ್ಪ ಬಿಸಿ ಇರುತ್ತೆ. ಚೆನ್ನಾಗಿ ನಾದಬೇಕು. ನಾದದಷ್ಟು ಆ ರೊಟ್ಟಿ ಚೆನ್ನಾಗಿ ಬರುತ್ತೆ. ನಿಮಗೆ ಮಾಡುವಂತ ತಿನ್ನುವಂತ ರೊಟ್ಟಿ ಅದ್ಭುತವಾಗಿರ್ಬೇಕು ಅಂದ್ರೆ ಚೆನ್ನಾಗಿ ಅದನ್ನ ನಾದಬೇಕು. ಎಸ್. ಆಯ್ತಾ ಗುರುಜಿ? ಓಹೋ, ಚೆನ್ನಾಗಿ ನಾದ್ಕೊಂಡು ನೋಡಿ. ರವೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅದು. ಹೌದು ಅಲ್ಲ? ಹೌದು. ಓಕೆ ಗುರುಜಿ, ಮಾಡ್ಕೊಂಡು ಒಂದು ಸಣ್ಣ ಬಾಲ್ಸ್ ತರ ಮಾಡ್ಕೊಳ್ಳೋಣ. ಹೆಂಚಿಟ್ಬಿಡ್ಲ ಗುರುಜಿ? ಇಡ್ಬೋದು, ಅಥವಾ ಸ್ವಲ್ಪ ಇರಲಿ, ಒಂದೆರಡು ತಿಕ್ಕೊಂಬೋಣ. ತಿಕ್ಕೊಳ್ಳಿ ಗುರುಜಿ. ಓಹೋ, ಹಾಕೋದು ಗುರುಜಿ, ಹಾಕಿ. ಇದೇನೇ ಕಲರ್ ಚೇಂಜ್ ಆಗುತ್ತೆ ಸರ್ ಇದು, ಅಥವಾ ಹಿಂಗೆ ವೈಟ್ ಅಲ್ಲೇ ಇರುತ್ತಾ? ಸ್ವಲ್ಪ ಲೈಟ್ ಬ್ರೌನ್ ಆಗುತ್ತೆ, ಮತ್ತೆ ಅದು ಸುಟ್ಟಂತಹ ಬೆಂದಿರೋದು ಗೊತ್ತಾಗುತ್ತಲ್ಲ. ಎಸ್. ಅಲ್ಲ, ಇಷ್ಟೊಂದು ತೆಳಿಗೆಲ್ಲ ಮಾಡ್ಕೊಟ್ರೆ ಎಣ್ಣೆ ಬೆಣ್ಣೆ ತುಪ್ಪ ಎಲ್ಲ ಏನು ಬೇಕಾಗಲ್ಲ, ಹಂಗೆ ತಿನ್ಕೊಂಡ್ಬಿಡ್ಬೋದು. ಆಮೇಲೆ ಒಂದು ಪ್ರಶ್ನೆ ಬೇರೆ ಕೇಳಬೇಕು ಅಂತ ಒಬ್ರು ಇದ್ದಾರೆ. ಅವರು ಬೆಳಗ್ಗೆಯಿಂದ ಒಂದು 2-3 ಸರಿ ಫೋನ್ ಮಾಡಿದ್ರು. 11 ಗಂಟೆಗೆ ಫೋನ್ ಮಾಡಿದ್ರು. ನಾವ್ ಹೇಳಿದ್ವಿ ಗುರುಜಿ ಬರದೆ 1:30 ಮೇಲೆ, ನೀವು 1:30 ಫೋನ್ ಮಾಡಿ ಅಂತ ಹೇಳಿದೀವಿ. ಇವಾಗ ಅವ್ರದ್ದೊಂದು ಫೋನ್ ಕಾಲ್ ತಗೋಬೇಕಾಗುತ್ತೆ ನೋಡಿ. ಅದು ಚೆನ್ನಾಗಿ ಉಬ್ಬುತ್ತೆ ಕೂಡ ಬೆಂದಾಗ. ಹೌದು, ಒಳಗಡೆ ಪಫಿ ಆಗುತ್ತೆ. ಎಸ್, ಅಷ್ಟು ಹಂಗೆ ಬರಬೇಕು. ಓಕೆ, ಹಾಕೊಳ್ಳಿ.
ಮೆತ್ತಿಗಿದೆ ಗುರುಜಿ. ಸ್ವಲ್ಪ ಸುಟ್ಕೋಬೋದು ಬೇಕಾದ್ರೆ, ಗರಿಗರಿ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಓಕೆ ಓಕೆ, ಈ ಸರಿ ಸುಣ್ಣ ಬಿಡಿ ಒಂದು ಗರಿಗರಿ ಮೆತ್ತಿಗೆ. ನಾರ್ಮಲ್ ಆಗಿ. ನಮ್ಮ ಕಡೆಯಲ್ಲಿ ಏನಂದ್ರೆ ಈ ತರ ರೊಟ್ಟಿ ಗಿಟ್ಟಿ ಮಾಡ್ಕೊಟ್ಬಿಟ್ರೆ ಬೇರೆ ಏನೇನೋ ಬೇಕು ಅನ್ನುತ್ತೆ. ಆದ್ರೆ ಇದು ನೋಡಿದ ತಕ್ಷಣ ಆರೋಗ್ಯದ ಅಡಿಗೆ ಇದು, ಇದೆಲ್ಲ ಬೇರೆ ಜ್ಞಾಪಿಸ್ಕೋಬಾರ್ದು. ಬರೀ ಆರೋಗ್ಯನೇ ದೃಷ್ಟಿ ಇಟ್ಕೊಂಡು ನೀವು ರೊಟ್ಟಿ ತಿನ್ಬೇಕು ಅಂತ ಹೇಳ್ತಾ ಇರೋದ್ರಿಂದ ಬೇರೆದು ಯಾವ್ದು ನಮ್ ಗಮನಕ್ಕೆ ಬರ್ತಾ ಇಲ್ಲ ಗುರುಜಿ. ಚೆನ್ನಾಗುತ್ತಲ್ಲ ಗುರುಜಿ, ಒಂದು ಮೆತ್ತಿಗಿದೆ, ಒಂದು ಇದು ಸ್ವಲ್ಪ ಇನ್ನೂ ಬೇಯಿಸ್ ಮಾಡಿದ್ದೀನಾ? ಮಾಡ್ಬೋದು, ನೀವು ಸ್ವಲ್ಪ ಬೇಸರ ಚೆನ್ನಾಗಿ ಕೊಡಿ ಗುರುಜಿ, ಹಾಕಿ ಗುರುಜಿ. ಓಕೆ, ಇದು ಬೇಯಷ್ಟೊಳಗೆ ಒಂದು ಟೆಲಿಫೋನ್ ಕರೆ ಇದೆ ಗುರುಜಿ. ಓಕೆ, ಆ ಕರೆ ತಗೊಂಬೋಣ. ತುಂಬಾ ದಿವಸಗಳಿಂದ ನಿಮ್ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಾ ಇದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ರು ಫೋನ್ ಮಾಡಿದ್ದಾರೆ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ? ವಸಂತ ಅಂತ ಸರ್. ಎಲ್ಲಿಂದ ವಸಂತ ಅವ್ರೆ? ಸರ್ ಸ್ವಲ್ಪ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಓಕೆ, ಎಲ್ಲಿಂದ ಫೋನ್ ಮಾಡ್ತಾ ಇದೀರಾ ವಸಂತ ಅವರು? ನಾನ್ ಸುಮಾರು ಒಂದು 8 ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೀನಿ ಸರ್. ಎಲ್ಲಿದೆ ನಿಮ್ಮ ಮನೆ ವಸಂತ ಅವ್ರೆ? ದೇವನಹಳ್ಳಿ ಇಲ್ಲ ಸರ್. ಓಕೆ, ದೇವನಹಳ್ಳಿ. ಗುರೂಜಿಯವರು ಇದ್ದಾರೆ, ಗುರೂಜಿಯವರು ನಮ್ಮ ಪಕ್ಕನೇ ಇದ್ದಾರೆ, ಮಾತಾಡ್ಬೋದು. ಕೇಳಮ್ಮ, ನಮಸ್ಕಾರ. ಕೊಡಿ. ಹೇಳಮ್ಮ ವಸಂತ. ನಮಸ್ತೆ ಸರ್ ಗುರೂಜಿ ಅವರೇ. ಹೇಳಮ್ಮ, ಏನ್ ತೊಂದ್ರೆ? ಸರ್ ನನಗೆ ನಮ್ಮ ಹಸ್ಬೆಂಡ್ ಹೋಗಿ ನನ್ ಮಗ 3 ವರ್ಷದ ಮಗು, ಹಾ, ಆಗ ಅವ್ರು ತೀರೋದ್ರು. ಓ, ತೀರೋದ್ಮೇಲೆ ಸರಿ ನಾನೇನೋ ಮನೆ ಕೆಲ್ಸ ಅದು ಇದು ಮಾಡ್ಕೊಂಡು ಹೆಂಗೋ ಮಗನ್ ಇದ್ ಮಾಡ್ಕೊಂಡ್ ಬಂದೆ. ಹಾ, ಈಗ ಜಮೀನ್ ಸ್ವಲ್ಪ ಆಸ್ತಿ ಇತ್ತು, ಕೇಳಿದಕ್ಕೆ ಅದ್ ಏನ್ ಮಾಡಿದ್ರು ಏನು ಅಂತ ಗೊತ್ತಿಲ್ಲ, ಕೇಸ್ ನಡೀತಾ ಇತ್ತು. ಹಾ, ಈ ಮನೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಅನ್ನ ಮಾಡಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಕೆಂಪಗಾಗೋಗ್ತಾ ಇದೆ. ಓಕೆ ಓಕೆ, ಒಂದು ದೇವ್ರ ಹತ್ರ ತೆಂಗಿನಕಾಯಿ ಹೊಡೆದಿಟ್ರು ಕೆಂಪಗಾಗೋಗ್ತಾ ಇದೆ. ಓಕೆ, ಮತ್ತೆ ನಮ್ ಬಲಗಾಲು ಸ್ವಾಧೀನ ಇಲ್ದಿರೋ ತರ ಆಗೋಗ್ತಾ ಇದೆ ನಿಮಗೆ? ನನಗೆ. ಓಕೆ, ಮಗ ಕೆಲ್ಸಕ್ಕೆ ಹೋಗ್ತಿದ್ದವನು ಇದ್ದಕ್ಕಿದ್ದಂಗೆ ಅವನ್ಗೆ ಹುಷಾರಿಲ್ದೆ ಕೆಲ್ಸ ಬಿಟ್ಟು ಮನೆಯಲ್ಲಿ ಕೂತ್ಬಿಟ್ಟಿದ್ದಾನೆ. ಓಕೆ ಓಕೆ, ಅದ್ರಿಂದ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಬಹಳ ದಿವಸದಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ಅಮ್ಮ, ಇದು ಸಿಂಪ್ಟಮ್ಸ್ ನೋಡಿದ್ರೆ ಪ್ರೇತ ಬಾಧೆ ಡೆಫಿನೆಟ್ ಆಗಿದೆ. ಈ ಪ್ರೇತಾತ್ಮ ಬಾಧೆ ಕೊಡೋದಕ್ಕೆ ಕಾರಣ ಬ್ಲ್ಯಾಕ್ ಮ್ಯಾಜಿಕ್ಕು, ಮಾಟ ಇತ್ಯಾದಿಗಳಿದ್ರೂ ಏನು ಆಶ್ಚರ್ಯ ಏನಿಲ್ಲ. ಇವೆಲ್ಲ ನಿಜವಾಗ್ಲೂ ವರ್ಕ್ ಆಗುವಂತಹ ವಿದ್ಯೆಗಳೇ, ಮಾಟ ಮಂತ್ರ ಎಲ್ಲ. ಆದರೆ ಸೈನ್ಸಿನ ದೃಷ್ಟಿಯಲ್ಲಿ ಇದೆಲ್ಲ ಮೋಸ ಅಂತ ಹೇಳ್ತಾರೆ. ಎನಿವೆ ಇದನ್ನ ನನ್ನ ಅನುಭವದ ಪ್ರಕಾರ ಇದೆಲ್ಲ ಸರಿ ಮಾಡ್ಕೊಳಕ್ ಆಗತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಬೆಸ್ಟ್ ಅಂತಂದ್ರೆ ಹುಷಾರಿಲ್ಲ, ಒಂದು ಗ್ಲಾಸ್ ಎತ್ತು ಅಷ್ಟು ಸಹ ನನಗೆ ಸ್ವಾಧೀನ ಇಲ್ಲ, ಆತರ ಆಗ್ಬಿಡ್ತಾ ಇದೆ. ಡಾಕ್ಟರ್ ತೋರ್ಸೋದ್ರಮ್ಮ? ಎಲ್ಲ ಆಯ್ತು, ತುಂಬಾ ಇದು ಮರಳು ಮೂಟೆ ಎಲ್ಲ ಕಟ್ಟಿದ್ರು, ಟ್ರೀಟ್ಮೆಂಟ್, ಫಿಸಿಯೋಥೆರಪಿ ಎಲ್ಲ ಮಾಡ್ಸಿದ್ದಾಯ್ತು. ಸೊ ಮೆಡಿಕಲ್ ಡಾಕ್ಟರ್ ಹತ್ರ ನೀವು ಚಿಕಿತ್ಸೆ ಪಡೆದಾಗಿದೆ? ಪಡೆದಾಗಿದೆ. ಓಕೆ, ಯಾಕಂದ್ರೆ ಅದು ಬಹಳ ಮುಖ್ಯ. ಅದು ಎನಿವೆ, ಅಂಡ್ ಆಲ್ಸೋ ಇಟ್ಸ್ ಇಂಪಾರ್ಟೆಂಟ್. ಇಂತಹ ತೊಂದರೆಗಳನ್ನೆಲ್ಲ ಮೆಡಿಕಲ್ ಸೈನ್ಸ್ ಏನು ಮಾಡಕ್ ಆಗಲ್ಲ ಅನ್ನೋದು ಪ್ರೂವ್ ಆಗಿರುವಂತ ಕೇಸೆ. ಇದು ಸರಿ ಮಾಡ್ಕೋಬೇಕಾದ್ರೆ ಒಂದು 3 ಜನ, ನೀವು ಮತ್ತು ಇಬ್ರು, ನೀವು ನಿಮ್ಮ ಮಗ ಮತ್ತೊಬ್ಬರು ಯಾರಾದ್ರೂ ಬೇಕು. 3 ಜನ 3 ಭಾಗದ ರೇಖಿ 2 ಭಾಗದ ಹಿಪ್ನಾಸಿಸ್ ಕಲ್ತ್ಕೊಂಡು ಸ್ವಲ್ಪ ದಿನ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ. ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ, ಪ್ರೇತಾತ್ಮ ತೆಕ್ಕೊಳ್ಳೋದು, ಮನೆ ಕಾಪಾಡ್ಕೊಳ್ಳೋದೆಲ್ಲ ಹೇಳ್ಕೊಡ್ತೀನಿ. ಅದನ್ನ ಅಭ್ಯಾಸ ಮಾಡಿ. ಸರಿ ಹೋದ್ರೆ ನೀವೇ ಮಾಡ್ಕೊಂಡು ಹೋಗಿ 2 ವರ್ಷ ಕಾಪಾಡ್ಕೊಳ್ಳಿ ನಿಮ್ಮ ಆರಾನ. 2 ವರ್ಷ ಕಾಪಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಗುಣ 2 ತಿಂಗಳಲ್ಲಿ ಆಗದಿದ್ರೆ ಆವಾಗ ನನ್ನ ಹತ್ರ ಬಂದ್ರೆ ನಾನು ನಮ್ಮ ವಿದ್ಯಾರ್ಥಿಗಳ ಮುಖಾಂತರ ನಿಮ್ಮನ್ನ ಹಿಪ್ನಾಟಿಕ್ ಸ್ಟೇಟ್ ಅಲ್ಲಿ ಇಟ್ಟು ಅದು ಏನಾಗಿದೆಯೋ ತೊಂದರೆ ಮನೆಗೆ ಅದೆಲ್ಲ ಸರಿ ಮಾಡಿಸ್ಕೊಡ್ತೀನಿ. ನನ್ನ ಪ್ರಕಾರ ಇದು ಸರಿ ಹೋಗುತ್ತದು. ಆದ್ರೆ ಏನಾಗುತ್ತೆ, ನೀವು 2 ವರ್ಷ ನೀವು ಕಾಪಾಡ್ಕೋಬೇಕು ಈ ಎನರ್ಜಿ ಫೀಲ್ಡ್ನ. ನೀವು ಮಾಡ್ಕೋತಾ ಇರ್ತೀರಾ, ಸರಿ ಮಾಡ್ಕೋತಾ ಇರ್ತೀರಾ, ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಮಾಡ್ತಾನೆ ಇರ್ತಾರೆ. ನೀವು ಮತ್ತೆ ಸರಿ ಮಾಡ್ಕೋತೀರಾ, ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿರ್ತಾರೆ. ಹಾಗಾಗಿ ಬ್ಲ್ಯಾಕ್ ಮ್ಯಾಜಿಕ್ ತುಂಬಾನೇ ಇದೆ ಗುರುಜಿ ನಮ್ಮ ಮನೆಯಲ್ಲದು. ಹೌದಮ್ಮ, ಅದಕ್ಕೆ ಬ್ಲ್ಯಾಕ್ ಅನುಭವ ತುಂಬಾ ಆಗೋಗ್ತಾ ಇದೆ ನನಗೆ, ಇತ್ತೀಚೆಗೆ ತುಂಬಾ ಆಗೋಗ್ಬಿಡ್ತಾ ಇದೆ. ಕೇಳಿಸ್ಕೊತಾ, ಇಲ್ಲಿ ಕೇಳಿಸ್ಕೊ. ಹೀಗಾಗಿ ನೀನ್ ಎಲ್ಲಿ ತನಕ ಮಾಡ್ಕೋಬೇಕು ಅಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರ್ಗೆ ಬೇಜಾರಾಗ್ಬಿಡ್ಬೇಕು. ಇದೆಲ್ಲ ಏನು ಕೆಲಸನೇ ಮಾಡೋದಿಲ್ಲಪ್ಪ, ನಾವ್ ಎಷ್ಟೇ ಮಾಡೋದು ನೋಡು ಆಯ್ಮ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಅನ್ನಿಸ್ಬಿಟ್ಟು ಅವರೇ ಸುಮ್ಮನೆ ಆಗ್ಬಿಡ್ತಾರೆ. ಅಲ್ಲಿ ತನಕ ನೀನ್ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಅದೊಂದು ಜವಾಬ್ದಾರಿ ನಿನ್ ಮೇಲೆ ಇರುತ್ತೆ. ಹೀಗ್ ಮಾಡಿದ್ರೆ ನನ್ನ ಅನುಭವದ ಪ್ರಕಾರ 100ಕ್ಕೆ 95 ಅಲ್ಲ 98 99 ಜನಕ್ಕೆ ಗ್ಯಾರಂಟಿ ವಾಸಿ ಆಗತ್ತೆ. ಗ್ಯಾರಂಟಿ ವಾಸಿ ಆಗುತ್ತೆ. ಮಾಡ್ಕೋತಾ ಆಗತ್ತೆ, ಮಾಡ್ಕೊ. ನಿನ್ಗೂ ಒಳ್ಳೇದಾಗತ್ತೆ, ನಿನ್ ಮಗಂಗೂ ಒಳ್ಳೇದಾಗತ್ತೆ, ಎಲ್ಲರಿಗೂ ಒಳ್ಳೇದಾಗತ್ತೆ. ಮಾಡ್ಕೊ. ಥ್ಯಾಂಕ್ ಯು ಮೇಡಮ್. ಆಯ್ತು, ಥ್ಯಾಂಕ್ ಯು ಮೇಡಮ್.
ಸೊ ರವೆ ರೊಟ್ಟಿ ನಿಮಗೋಸ್ಕರ ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಏನು ಇಲ್ಲದೆ ನೋಡಿ. ಓಕೆ, ಬಾಲಕೃಷ್ಣ ಗುರುಜಿ ಅವರು ರವೆ ರೊಟ್ಟಿನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ರವೆ ರೊಟ್ಟಿ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಉಪ್ಪು, ರವೆ ಹಾಕಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸಿ ಕಾದ ತವಾದ ಮೇಲೆ ರೊಟ್ಟಿಯಂತೆ ತಟ್ಟಿ ಬೇಯಿಸಿದರೆ ರವೆ ರೊಟ್ಟಿ ಸವಿಯಲು ಸಿದ್ಧ. ರವೆ ರೊಟ್ಟಿಗೆ ಪಲ್ಯ ಇಲ್ಲ, ಚಟ್ನಿಲೆ. ಎಣ್ಣೆ ಇಲ್ಲದೆ ಹೆಂಗ್ ಬಂದಿದೆ ಅಂತ ಹೇಳಿ ಅದ್ಭುತವಾಗಿದೆ. ನಮ್ಮ ಕಲ್ಪನೆ ಏನಿದೆ, ನಮ್ಮ ಜ್ಞಾನ ಏನಿದೆ, ಎಣ್ಣೆ ಇರಲೇಬೇಕು, ಬೆಣ್ಣೆ ಇರಲೇಬೇಕು, ಇಷ್ಟು ದಪ್ಪ ಉಂಡೆ ಮೇಲ್ಗಡೆ, ಅದು ನಮ್ಮ ಒಂದು ದುರಭ್ಯಾಸ ಆಗೋಗಿತ್ತು. ಸೊ ನಾವು ಹೊರಗೆ ಬರ್ಬೇಕಾದ್ರೆ ನಿಮ್ಮ ಒಪಿನಿಯನ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ. ಅದ್ಭುತವಾಗಿದೆ ಗುರುಜಿ, ಸಕ್ಕದಾಗಿದೆ, ಏನು ಮಾತಾಡಂಗಿಲ್ಲ. ಇದಕ್ಕೆ ಹುಚ್ಚಲ್ ಚಟ್ನಿ ಎಲ್ಲ ಮಾಡ್ಕೊಂಡ್ಬಿಟ್ರೆ ನಾವು, ಅಥವಾ ಕೊಬ್ಬರಿ ಚಟ್ನಿ ಮಾಡ್ಕೊಂಡ್ಬಿಟ್ರೆ ಇದಕ್ಕೂ ಅದಕ್ಕೂ ಅದ್ಭುತವಾದ ಕಾಂಬಿನೇಷನ್. ತುಂಬಾ ಚೆನ್ನಾಗಿದೆ ಗುರುಜಿ, ಚೆನ್ನಾಗಿದೆ, ತುಂಬಾ ಅದ್ಭುತ ಇದೆ ಗುರುಜಿ. ಥ್ಯಾಂಕ್ ಯು ಗುರುಜಿ, ಒಳ್ಳೆ ರೊಟ್ಟಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ಏನು ನಿಮ್ಮನೆ ಕೈ ರುಚಿ ತೋರಿಸ್ತಾ ಇದೀರಾ ನಮ್ಗೆ? ನಾವು ಮೊಸಪ್ಪು ಸೊಪ್ಪಿನ ಸಾರು, ಮೊಸಪ್ಪು ಅಂತಾರೆ, ಸೊಪ್ಪಿನ ಸಾರು ಮೊಸಪ್ಪೆ ಅಂತಾರೆ. ಯಾವ ಊರ್ ಕಡೆ ನೀವು? ನಾವು ಬೆಂಗಳೂರೇ ಸರ್, ನಮ್ಮ ಅತ್ತೆ ಮನೆ ಕಡೂರು. ಓಕೆ, ನಮ್ದು ಹೊಲ ಗದ್ದೆ ಎಲ್ಲ ಇದೆ, ರೈತರ ಮನೆಯವರು ನಾವು. ರೈತರು ಮನೆಯವರು. ಓಕೆ ಮೇಡಮ್, ಏನೇನು ಸೊಪ್ಪು ತಂದಿದ್ದೀರಾ ತೋರಿಸಿ ಸ್ವಲ್ಪ. ಸರ್ ಇದರಲ್ಲಿ ಚಕ್ಕೋತ ಸೊಪ್ಪಿದೆ, ಪಾಲಕ್ ಇದೆ, ಗೋಣಿ ಸೊಪ್ಪು ಅಂತ ಇದೆ, ಓಕೆ, ಕಾಕಿ ಸೊಪ್ಪು ಅಂತ ಇದೆ, ಮೆಂತೆ ಸೊಪ್ಪಿದೆ. ಮೊಸಪ್ಪಿಗೆ ಏನ್ ಬೇಕಾದ್ರೆ ಸೊಪ್ಪು ಹಾಕೋಬಹುದು. ಇಲ್ಲ, ಇದೇ ತರ ಹಾಕ್ಬೇಕು, ಬೇರೆ ಬೇರೆ ಹಾಕ್ರೆ ದಂಟು ಅದು ಇದು ಹಾಕ್ರೆ ಚೆನ್ನಾಗಿರಲ್ಲ. ಇದೇ ಹಾಕಬೇಕು. ಪಾಲಕ್ಕು, ಚಕ್ಕೋತ, ಗೋಣಿ ಸೊಪ್ಪು, ಹುಳಿ ಸೊಪ್ಪು, ಮೆಂತೆ ಸೊಪ್ಪು. ಓಕೆ, ಇಷ್ಟು ಮಿಕ್ಸೆಡ್ ಸೊಪ್ಪುಗಳಿದೆ. ಆಮೇಲೆ ಬೇರೆ ಏನ್ ತಂದಿದ್ದೀರಾ ಹೇಳಿ. ಮೊಸಪ್ಪು ಬೇಕಾಗುವ ಸಾಮಗ್ರಿಗಳು: ತೊಗರಿ ಬೇಳೆ, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಬೆರಕೆ ಸೊಪ್ಪುಗಳು, ತೆಂಗಿನಕಾಯಿ ತುರಿ, ಅರಿಶಿನ, ಸಾಸಿವೆ, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡ್ಬೋದಾ? ಏನ್ ಕೊಡ್ಲಮ್ಮ ಫಸ್ಟ್? ಕುಕ್ಕರ್. ನಿಮ್ ಹೆಸರು ಹೇಳಿ ಫಸ್ಟ್ ನನಗೆ. ಗೀತಾ ಮೋಹನ್ ಅಂತ. ಗೀತಾ ಮೋಹನ್ ಅವರೇ. ಮೋಹನ್ ಅವ್ರು ಏನ್ ಮಾಡಿದ್ದಾರೆ? ಮೋಹನ್ ಅವ್ರು ನಮ್ದು ಸ್ಯಾರಿ ಪ್ರಿಂಟಿಂಗ್ ಫ್ಯಾಕ್ಟರಿ ಇದೆ ಸರ್. ಎಲ್ಲಿ ಮೇಡಮ್? ತಾವರೆಕೆರೆ ಕ್ರೈಸ್ಟ್ ಕಾಲೇಜ್ ಹತ್ರ. ಕ್ರೈಸ್ಟ್ ಕಾಲೇಜ್ ಹಿಂಭಾಗನಾ? ಓಕೆ 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 ಅದೇ. ಓಕೆ, ಯಾರು ನೋಡ್ಕೊಳ್ತಾರೆ? ಯಜಮಾನ ನೋಡ್ಕೊಳ್ತಾರ? ಯಜಮಾನ ನೋಡ್ಕೊತಾರೆ, ನಮ್ಮ ಎರಡನೇ ಮಗ ನೋಡ್ಕೊತಾನೆ. ಹೌದು, ಎಷ್ಟು ಜನ ಮಕ್ಕಳು ನಿಮ್ಗೆ? ಇಬ್ಬರು ಗಂಡು ಮಕ್ಕಳು. ಮೊದಲನೇವ್ರು ಏನ್ ಮಾಡ್ತಾರೆ? ಮೊದಲನೇವರು ಇಂಟರ್ನ್ಯಾಷನಲ್ ಸ್ವಿಮ್ಮರ್ ಸರ್, ಸ್ವಿಮ್ಮಿಂಗ್ ಕೋಚಿಂಗ್ ಹೌದಾ? ಎಲ್ಲ ಎಲ್ಲಿ? ಬಸವನಗುಡಿಲಾ? ಬಸವನಗುಡಿ, ನಮ್ಮ ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್, ಮಲ್ಯ ಹಾಸ್ಪಿಟಲ್. ಏನು ಹೆಸರು ಮಗನ ಹೆಸರು? ಸತೀಶ್ ಕುಮಾರ್ ಎಂ ಅಂತ. ಓಕೆ, ಮೊನ್ನೆ ತಾನೇ ಯಾವ್ದೋ ಒಂದು ಆರ್ಟಿಕಲ್ ಬಂದಿತ್ತು ಡೆಕ್ಕನ್ ಹೆರಾಲ್ಡ್ ಅಲ್ಲಿ. ಹೌದೇನು? ಅವನಿಗೆ ಇದು ಕೆಂಪೇಗೌಡ ಅವಾರ್ಡ್, ಏಕಲವ್ಯ ಅವಾರ್ಡ್ ಎಲ್ಲ ಬಂದಿದೆ ಅವರು. ಹೌದೇನು? ವೆರಿ ಗುಡ್. ಓಕೆ, ಏನ್ ಹಾಕೋಬೇಕು ಇದಕ್ಕೆ? ಅದೇ ತೊಗರಿ ಬೇಳೆ ಹಾಕೊಳ್ತೀರಾ? ಮೋಹನ್ ಅವರು ಸೀರೆ ಪ್ರಿಂಟಿಂಗ್ ಫ್ಯಾಕ್ಟ್ರಿ ಇಟ್ಕೊಂಡಿದ್ದೀರಾ? ಹೌದು. ಫ್ಯಾಕ್ಟ್ರಿ ಮನೆ ಎರಡು ಪಕ್ಕಪಕ್ಕನಾ? ಇಲ್ಲ ಸರ್, ಫ್ಯಾಕ್ಟ್ರಿ ಮನೆ ಬಂದು ಸಂಪಂಗಿ ರಾಮನಗರ. ಓ, ಇಲ್ಲೇ ಬಿಹೈಂಡ್ ವುಡ್ಲ್ಯಾಂಡ್ಸ್. ಪಲ್ಲವಿ ಹತ್ರ. ಈರುಳ್ಳಿ ಹಾಕ್ತಿದ್ದೀನಿ ಫಸ್ಟ್. ತೊಗರಿ ಬೇಳೆ, ನಂತರ ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಮೊಸಪ್ಪು. ಇದು ಮೊಸಪ್ಪು ತುಂಬಾ ಇಷ್ಟವಾದಂತ, ನಮ್ಮ ಕರ್ನಾಟಕದ ಜನಪ್ರಿಯವಾದಂತ ಒಂದು ಸಾರಿದು. ಇದು ಟೊಮ್ಯಾಟೊ. ಎಸ್ ಮೇಡಮ್. ಆಮೇಲೆ ಹಸಿಮೆಣಸಿನಕಾಯಿ. Yes, ನಾವು ಇದೇ ಖಾರ important. ಯೂಸ್ ಮಾಡಲ್ಲ, ಹಸಿಮೆಣಸಿನಕಾಯಿ ಯೂಸ್ ಮಾಡೋದು. ಓಕೆ ಓಕೆ ಓಕೆ. ಸ್ವಲ್ಪ ಏನಿದು? ಇದು ಅರ್ಶಿನ. ಪುಡಿ. ಹಾಕಿ. ಕಲ್ಲುಪ್ಪ. ಉಪ್ಪು ಇದಕ್ಕೆ ತಕ್ಕಂತೆ. ಓಕೆ, ಕೈಲಿ ಹಾಕಂಗಿದ್ರೆ ಕೈಲಿ ಹಾಕಿ. ಇಲ್ಲ, ಸಾಕು. ಸಾಕಾ? ಸೊಪ್ಪನ್ನ ಯಾವಾಗ ಹಾಕೊಳ್ತೀರಾ? ಸೊಪ್ಪು ಇವಾಗ ಹಾಕ್ತೀನಿ ಸರ್. ಹಾಕ್ಬಿಡ್ತೀರಾ? ಎಲ್ಲ ಹಾಕಿ ಬೇಯಿಸ್ಕೊಂಡ್ಬಿಟ್ಟು. ಇದು ಕೂಗಿಸ್ಬೇಕಾ? ಕೂಗಿಸ್ಬೇಕು. ಎಷ್ಟು ವಿಜಲ್ ಕೂಗಿಸ್ಬೇಕು ಇದನ್ನ? ಒಂದು 3 ವಿಜಲ್ ಬೇಕು. 3 ವಿಜಲ್ ಬೇಕಾ? ಬೇಳೆ ಬೇಯಬೇಕಲ್ಲ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ಸರ್ ಇದಕ್ಕೆ. ಹಾಕೋಣ. ಸಾಕು. ಸಾಕಲ್ಲ? ಸಾಕು. ಏನಕ್ಕೆ ಎಣ್ಣೆ ಹಾಕೋದು? ಬೇಳೆ ಬೇಗ ಬೇಯಲಿ ಅಂತ. ಬೇಗ ಬೇಯಲಿ ಅಂತ. ಓಕೆ ಓಕೆ. ಮಲ್ಲುಗೆ ಮೊಸಪ್ಪು ಮಾಡ್ಕೊಳ್ಳೋದಾ ನೀವು? ಹೌದು ಸರ್. ನಾವು ಇದನ್ನ ಎಲ್ಲ ಇದ್ ಮಾಡ್ಬಿಟ್ಟು ಬೇಯಿಸ್ಕೊಂಡ್ಬಿಟ್ಟು ಈ ಒರಳಕಲ್ಲಿ ಇದೆಯಲ್ಲ ಅದ್ರಲ್ಲಿ ರುಬ್ಬಿಡ್ತೀವಿ. ಇವಾಗ ಒರಳಕಲ್ಲಿ ಇಟ್ಕೊಂಡಿದ್ದೀರಾ? ಹೌದು ಸರ್, ಇದೆ. ನನಗೂ ಇದು ಬೇಕು ಅಂತಿದ್ದೆ. ಇಲ್ಲ, ಮಿಕ್ಸಿ ಇದೆ ಮೇಡಮ್ ಅಂತ ಅಂದ್ರು ಸರ್. ಸರಿ, ರುಬ್ಬ ಅಭ್ಯಾಸ ಉಂಟಾ? ಉಂಟು. ಗೀತಾ ಅವರೇ, ನೋಡೋಣ ಏನಾಗಿದೆ ಅಂತ. ಓಹೋ, ಕುದೀತಾ ಇದೆಯಲ್ರಿ. ನಾವು ಇನ್ನೂ ಸ್ವಲ್ಪ ತಣ್ಣಗಾಗಿ ಬಿಡ್ಬೇಕಿತ್ತು. ನಾ ಏನ್ ಮಾಡ್ತೀರಾ? ಓ, ಬೆಳೆ ಎಲ್ಲ ಬೆಂದಿದೆ. ಏನ್ ಮಾಡೋಣ ನೆಕ್ಸ್ಟ್? ಇವಾಗ ಸ್ಟೇನ್ ಮಾಡ್ಕೊತೀನಿ ಸರ್. ಹಾಕಿ. ಏನಿಲ್ಲ, ಈರುಳ್ಳಿ, ಬೇಳೆ, ಸೊಪ್ಪು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟಿದ್ದೀರಾ? ಓಕೆ. ಕಾಯಿ ತುರಿ ಮಿಕ್ಸಿಲಿ ಆಡಿಸ್ಬೇಕು. ಹೊರಳಕಲ್ಲಲ್ಲಿ ಮಾಡೋದು. ಓಕೆ. ನಿಮ್ಮಲ್ಲಿ ಒಳಕಲ್ಲಿ ಇಟ್ಕೊಂಡಿದ್ದೀರಾ? ಯಾರು ರುಬ್ಬೋದು? ನಾನೇ ರುಬ್ತೀನಿ ಸರ್. ಇನ್ನ ಸೊಸೈಟಿರು ಬಂದಿಲ್ವಾ? ಬಂದಿದ್ದಾರೆ. ಅವ್ರ ಕೈಲಿ ರುಬ್ಸಲ್ಲ? ಇಲ್ಲ, ನೀವೇ ರುಬ್ಬೋದು? ನಮ್ಮ ಮೊಮ್ಮಗ ರುಬ್ತಾನೆ, ನಮ್ಮ ಮಗ ರುಬ್ತಾನೆ.
ಜೊತೆಲಿ. ಓಕೆ. ನಮ್ಮಮ್ಮಗ ಹೇಳ್ತಾ ಇರ್ತಾನೆ, ಅಮ್ಮ ರುಬ್ಬ ಸಾರು ಮಾಡಮ್ಮ, ರುಬ್ಬ ಸಾರು ಮಾಡಜ್ಜಿ ಅಂತ. ಓಕೆ, ತೆಂಗಿನಕಾಯಿ ಆಯ್ತು. ಇದನ್ನ ಏನ್ ಮಾಡ್ತೀರಾ? ಇದನ್ನ ಈಗ ಸ್ಮ್ಯಾಶ್ ಮಾಡ್ತೀನಿ ಸರ್. ಓಕೆ. ಮಿಕ್ಸಿಲಿ ಹಾಕ್ಬಿಟ್ರೆ ಸೊಪ್ಪೆಲ್ಲ ಸಿಕ್ಕಲ್ಲ, ಬಾಯಿಗಲ್ಲ. ಬಾಯಿಗೆ ಸಿಗಲ್ಲ, ಬಾಯಿಗೆ ಸಿಗಬೇಕಿದೆ. ಸಿಗ್ಬೇಕು. ಕರೆಕ್ಟ್. ಆಗ್ಲೇ ಚೆನ್ನಾಗಿರೋದು. ಬೇಳೆ ಜೊತೆಗೆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಸ್ತು. ತಿರ್ಗಾ ಅದನ್ನ ಬಿಸಿ ಮಾಡ್ತೀವ ನಾವು. ಆಮೇಲೆ ಒಗ್ಗರಣೆ ಹಾಕಿ. ಒಗ್ಗರಣೆ ಇಟ್ಬಿಡ್ಲಾ ಒಂದು? ಹ್ಞೂ ಸರ್. ಇದು ಕಾಯಿ ರುಬ್ಕೊಂಡಿರೋದನ್ನ ಇದಕ್ಕೆ ಹಾಕ್ಬಿಡಿ. ಮಾಡ್ತೀವಿ. ಬೆರೆಸ್ತಾ ಇದ್ದೀನಿ. ಯೂಶಲಿ ಕೆಲವರು ಮೊಸಪ್ಗೆ ತೆಂಗಿನಕಾಯಿ ಹಾಕ್ತಾರಾ? ಹಾಕ್ತಾರೆ ಸರ್. ಹಾಕ್ತಾರಾ? ಎಣ್ಣೆ ಹಾಕ್ಲಾ ಸ್ವಲ್ಪ ಇದಕ್ಕೆ? ಬೇಡವಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮೊಸಪ್ಪನ್ನ ತೋರಿಸ್ಬೇಕಾಗಿತ್ತು. ಅದು ಮೊಸಪ್ಪಲ್ಲ, ಮಸೆದ ಸೊಪ್ಪು. ಮಸೆಯುವ ಸೊಪ್ಪದು ಮೊಸಪ್ಪು ಆಗ್ಬಿಟ್ಟಿದೆ ನಮ್ಮಲ್ಲಿ. ಓಕೆ, ಪ್ರಾಬ್ಲಮ್ ಇಲ್ಲ. ತುಂಬಾ ಜನಕ್ಕೆ ಇಷ್ಟವಾದಂತಹ ಸಾರಿದು. ಮುದ್ದೆಗಂತೂ ನಮ್ಮ ಕರ್ನಾಟಕದ ಒಂದು ಅಡುಗೆ ಅಂತ ಹೇಳ್ಬೋದು ಇದನ್ನ. ಮುದ್ದೆಗೆ ಬಹಳ ಚೆನ್ನಾಗಿರುತ್ತೆ ಅಲ್ವಾ ಮೇಡಮ್? ಹಾಕೊಳ್ಳಿ. ಸಾಸಿವೆ. ಓಕೆ. ಸಾಸಿವೆಗೆ ಹಾಕಿ ನಿಧಾನಕ್ಕೆ ಹಾಕಿ. ಏನಾಗಲ್ಲ, ಹಾಕಿ. ಹಾಕ್ಬೋದು, ತುಂಬಾ ಹಾಕ್ಬೋದು, ಪೂರ್ತಿ ಹಾಕ್ಬೋದು. ಗಟ್ಟಿಯಾದ ಮೊಸಪ್ಪಿನ ಸಾರು, ಮುದ್ದೆಗೆ ಅದ್ಭುತವಾದಂತ ಸಾರು. ಮುದ್ದೆ, ಚಪಾತಿ, ಯಾವ್ದಾದ್ರು ಇದು. ಓಕೆ. ಚಪಾತಿ ಅಂದ್ರೆ ಹಳ್ಳಿಗಳಲ್ಲಿ ರೈತರು ತಿನ್ನಲ್ಲ, ಮುದ್ದೆನೇ ಬೇಕು ಅವ್ರಿಗೆ. ಮುದ್ದೆ ಆದ್ರೆ ಬಹಳ ಚೆನ್ನಾಗಿ ಟೇಸ್ಟಿಯಾಗಿ ಊಟ ಮಾಡಿ ಮತ್ತೆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಹುಮ್ಮಸ್ ಬರುತ್ತೆ. ಓಕೆ. ಕೆಲಸ ಮಾಡ್ಬೇಕು ಅನ್ನೋ ಹುಮ್ಮಸ್ ಬರ್ಬೇಕಂದ್ರೆ ರುಚಿಕರವಾದಂತ ಮುದ್ದೆ ಜೊತೆಗೆ ಮೊಸಪ್ಪನ್ನ ತಿನ್ನಿ ಅಂತ ಗೀತಾ ಮೋಹನ್ ಅವ್ರು ಹೇಳ್ತಾ ಇದಾರೆ. ಎಷ್ಟು ನಿಮಿಷ ಬೇಕಾಗುತ್ತೆ ಇದನ್ನ? ಹಾಫ್ ಅಣ್ಣ. ಇದು ಕಟ್ಟಂಗೆ ಇಟ್ಕೊಂಡಿರ್ಬೋದಾ? ಬೇಕಂದ್ರೆ ಹಾಕೋಬಹುದು. ಗಟ್ಟಿ ಆದ್ರೆ ಸ್ವಲ್ಪ ಹಾಕೋಬಹುದು ಅಷ್ಟೇ. ಓಕೆ. ಅದ್ಭುತವಾಗಿ ರೆಡಿ ಮಾಡಿದ್ದಾರೆ. ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಉಪ್ಪಿನಕಾಯಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದಾ ಸರ್? ಸೊಪ್ಪಿನ ಸಾರು, ಮೊಸಪ್ಪು, ಮಸಿಯುವ ಸೊಪ್ಪು, ಮುದ್ದೆ, ರೈಸ್. ಓಕೆ, ಎಲ್ಲವನ್ನು ಕೊಟ್ಬಿಟ್ಟಿದ್ದಾರೆ. ಗೀತಾ ಮೋಹನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ನಮ್ಮ ಕರ್ನಾಟಕದ ಸೊಗಡಿನ ಒಂದು ಸಾರನ್ನ ಮಾಡಿ ತೋರಿಸಿದ್ದಾರೆ ಮೊಸಪ್ಪು. ಇದನ್ನ ಯಾವ ರೀತಿ ಮಾಡಿದ್ರು ಗೀತಾ ಮೋಹನ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಅಡಿಗೆ ನೀವೇ ಮಾಡ್ಕೊಳ್ಳಿ. ಮೊಸಪ್ಪು ಮಾಡುವ ವಿಧಾನ: ಕುಕ್ಕರ್ಗೆ ನೀರು, ತೊಗರಿ ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಅರಿಶಿನ, ಕಲ್ಲುಪ್ಪು, ಬೆರಕೆ ಸೊಪ್ಪುಗಳು, ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ 5 ವಿಷಲ್ ಕೂಗಿಸಿ. ನಂತರ ಒಂದು ಬೌಲ್ಗೆ ಸೋಸಿ ಬೇಳೆಯನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕರಿಬೇವು, ಬೇಳೆ, ರುಬ್ಬಿದ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಕುದಿಸಿ. ಈಗ ಮೊಸಪ್ಪು ಸವಿಯಲು ಸಿದ್ಧ. ಓಕೆ, ಗೀತಾ ಮೋಹನ್ ಅವರೇ, ಟೇಸ್ಟ್ ಮಾಡೋದಾ? ಮಾಡಿ ಸರ್. ಮುದ್ದೇನೋ ಅದ್ರ ಜೊತೆಗೆ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಇಲ್ಲ, ನಾವು ಡೈಲಿ ಯೂಸ್ ಮಾಡೋ ಸಾರ ಇರೋದ್ರಿಂದ ಸ್ಪೆಷಲ್ ಆಗಿ ನೋಡೋ ಅವಶ್ಯಕತೆಗಳೆಲ್ಲ ಏನೂ ಇಲ್ಲ. ಚೆನ್ನಾಗಿದೆ, ಮಾತಾಡಂಗಿಲ್ಲ. ಮುದ್ದೆಗೆ ಏಳು ಮಾಡಿಸಿದಂತ ಸಾರು ಮೊಸಪ್ಪು, ನಮ್ಮ ಕರ್ನಾಟಕದ ಸೊಗಡಿನ ಸಾರು ಮೊಸಪ್ಪು. ಇದಕ್ಕೆ ಅವರೆಕಾಯಿ ಹಾಕ್ತಿವಿ ಸರ್, ಈಗ ಸೀಸನ್ ಇಲ್ವಲ್ಲ ಅವರೆಕಾಯಿ. ಅವರೆಕಾಳು ಹಾಕ್ತಾರೆ, ಇನ್ನ ಏನೇನೋ ಹಾಕ್ತಾರೆ, ಸೀಗಡಿ ಗಿಡಿ ಎಲ್ಲ ಹಾಕ್ತಾರೆ ಇದಕ್ಕೆ. ಹಾಕ್ತಾರೆ. ಇದು ಬೆಸ್ಟ್. ಎಲ್ಲಿದೆಯೋ ಇವ್ ನಾವೇನ್ ಮಾಡಿದೀವೋ ಅದು ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿ ಮಾಡಿದೀರಾ. ತುಂಬಾ ಚೆನ್ನಾಗಿದೆ, ರುಚಿಯಾಗಿ ಆಗಿದೆ ಸಾರು. ಒಳ್ಳೆ ಸಾರು. ಇನ್ನೊಂದೇನೋ ಸೊಪ್ಪು ಹಾಕಿದೀರಾ, ಆ ಸೊಪ್ಪಿನ ರುಚಿ ಜಾಸ್ತಿ ಅಂತ ಕಾಣುತ್ತೆ. ನಮ್ಗೆಲ್ಲ ಸಿಕ್ಕಲ್ವಲ್ಲ ಅದು. ಚಕ್ಕೋತ ಸೊಪ್ಪು, ಕಾಕಿ ಸೊಪ್ಪು ಅಂತ. ಅದೆಲ್ಲಿ ಸಿಗುತ್ತದೆ? ಆ ಕಾಕಿ ಸೊಪ್ಪು ಹೊಟ್ಟೆ ಒಳಗಡೆ ಏನಾದ್ರೂ ಹುಣ್ಣಾಗಿದ್ರೆ ಅದು ಹಾಕಿ ಊಟ ಮಾಡಿದ್ರೆ ಸ್ವಲ್ಪ ಒಳಗಡೆ ಹೀಲ್ ಆಗುತ್ತೆ ಅಂತ. ಎಲ್ಲಿ ಸಿಗುತ್ತದು? ಸೊ ಮಾರ್ಕೆಟ್ ಅಲ್ಲೇ ಸಿಗುತ್ತೆ ಸರ್. ಕಾಕಿ ಸೊಪ್ಪ? ಕಾಕಿ ಸೊಪ್ಪು ಅಂತ. ಬರ್ದಿಟ್ಕೊಳ್ರಿ, ಹೊಟ್ಟೆಲಿ ಉಣ್ಗಿಣಿದ್ರೆ ಹೋಗುತ್ತೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯೂನಿಬಿ ಕುಕ್ಕೀಸ್ ಅವರು ಕುಕ್ಕೀಸ್ ಅನ್ನ ಕೊಡ್ತಾ ಇದಾರೆ.
ನಿಮ್ಮ ಮೊಮ್ಮಕ್ಳಿಗೆ ತಗೊಂಡೋಗಿ ಕೊಡಿ. ಜೊತೆಗೆ ಬೇಲ್ಬಾರು ಬೇಲ್ಪುರಿ ತಿನ್ನೋ ಬದಲು ನಮ್ಮ ಬೇಲ್ಬಾರನ್ನೇ ಉಪಯೋಗಿಸಿ ಅಂತ ಇದ್ದಾರೆ ಮಯ್ಯಾಸ್ ಅವರು ನಿಮ್ಗೋಸ್ಕರ. ಜೊತೆಗೆ ಮಗನಿಗೆ ಒಳ್ಳೆ ನಾನ್ ವೆಜ್ ಅಡುಗೆ ಮಾಡ್ಕೊಡಿ. ನಿಮ್ ಸೊಸೆ ಕೊಡಿ ಇದನ್ನ ನಾನ್ ವೆಜ್ ಪುಸ್ತಕ. ಶ್ರೀನಿಧಿ ಪಬ್ಲಿಕೇಶನ್ ಅವರ ನಮ್ಮ ಒಗಂಡಬಿಯ ನಾನ್ ವೆಜ್ ಪುಸ್ತಕ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮ್ಮರ್ ಕೂಲ್ ಸ್ಪೆಷಲ್ ಅನ್ನ ಮಾಡ್ತಾ ಇದ್ದಾರೆ. ಸುಚಿತ್ರಾ ಅವರು ಬರ್ತಾ ಇದ್ದಾರೆ. ಏನ್ರಿ ಮುರಳಿ, ಮೇ ತಿಂಗಳು ಬಂದಿದೆ, ಸಿಕ್ಕಾಪಟ್ಟೆ ಬಿಸ್ತಿದೆ, ಏನು ಸಮ್ಮರ್ ಕೂಲ್ ಸ್ಪೆಷಲ್ ಏನು ಮಾಡಿಲ್ವಲ್ಲ ಅಂತ ಸಾಕಷ್ಟು ಜನ ನಮ್ಗೆ ಫೇಸ್ಬುಕ್ ನಲ್ಲಿ ಕೇಳ್ಕೊಂಡಿದ್ರು. ಜೊತೆಗೆ ಲೆಟರ್ಗಳನ್ನ ಹಾಕಿದ್ದಾರೆ. ಮಕ್ಕಳೆಲ್ಲ ಮಲ್ಲಿರ್ತಾರೆ, ಸ್ವಲ್ಪ ಕುಡಿಯೋಕೆ ಏನಾರ ಮಾಡ್ಕೊಡಿ, ಅದು ಕುಡಿಯೋ ತರ ಇರಬೇಕು, ತಿನ್ನೋ ತರ ಇರಬೇಕು, ಆದ್ರೂ ಸಮ್ಮರ್ ಕೂಲ್ ಸ್ಪೆಷಲ್ ಇರಬೇಕು ಅಂತ ಕೇಳಿದ್ರು. ಅದನ್ನ ನಾವು ಸುಚಿತ್ರಾ ಹೇಳಿದ್ವಿ. ಸುಚಿತ್ರಾ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. 1 2 3 4 5 6 7 ಐಟಮ್ ತಂದಿದ್ದಾರೆ. ಸುಚಿತ್ರಾ ನಮಸ್ಕಾರ, ಬನ್ನಿ ಮೇಡಮ್. ಏನ್ ಮೇಡಮ್, ಹೋಗಿ ರೆಡಿ ಮಾಡ್ಕೊಂಡ್ ಬನ್ನಿ. ಸ್ಟಾರ್ಟ್ ಆಗಿದೆ ನೋಡಿ ಹೆಂಗ್ ಗಮ್ಮಂತ ಇದೆ ಚಿಕನ್ ಫ್ಲೇವರ್ ಬರ್ತಾ ಇದೆ. ಆ ಚಿಕನ್ ತಿಂದಾದ್ಮೇಲೆ ಈ ಸಮ್ಮರ್ ಕೂಲ್ ಸ್ಪೆಷಲ್ ನ ಸ್ವಲ್ಪ ತಿಂದ್ರೆ ಹೌದು ಸ್ವಲ್ಪ ಹೆಲ್ದಿ ಆಗಿರ್ತೀವಿ ನಾವು ಅಂತ ನಾನು ಅನ್ಕೊಂಡಿದ್ದೀನಿ. ಕೂಲ್ ಡ್ರಿಂಕ್ಸ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಈಗ ಸಮ್ಮರ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಓಕೆ. ಸೊ ಮತ್ತೆ ಈಗ ಮ್ಯಾಂಗೋ ಸೀಸನ್, ಈಗ ಮ್ಯಾಂಗೋ ಲಸ್ಸಿ ಬಹಳ ಫೇಮಸ್, ಎಲ್ಲರೂ ಇಷ್ಟಪಡಂತದ್ದು. ಓಕೆ. ಸೊ ಮ್ಯಾಂಗೋ ಸೀಸನ್ ಇರೋದ್ರೆ ಮ್ಯಾಂಗೋ ಲಸ್ಸಿ ತೋರಿಸ್ತಾ ಇದೀನಿ, ತಂಪಾಗಿರೋದು. ಏನೇನ್ ತಂದಿದ್ದೀರಾ ಮ್ಯಾಂಗೋ ಲಸ್ಸಿ ಮಾಡಕ್ಕೆ? ಮ್ಯಾಂಗೋ ಲಸ್ಸಿ ಬೇಕಾಗುವ ಸಾಮಗ್ರಿಗಳು: ಮಾವಿನ ಹಣ್ಣು, ಮೊಸರು, ಹಾಲು, ಏಲಕ್ಕಿ ಪುಡಿ, ಸಕ್ಕರೆ, ಪಿಸ್ತಾ, ಬಾದಾಮಿ, ಕೇಸರಿ. ಒಳ್ಳೆ ಕೂಲ್ ಸ್ಪೆಷಲ್. ಇವೆಲ್ಲ ಹಾಕೊಂಡು ಕುಡಿದ್ರೆ ಕೂಲ್ ಆಗಿರ್ಬೋದು ಅನ್ಕೊಂಡಿದ್ದೀನಿ ನಾನು. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಮೇಡಮ್? ಫಸ್ಟ್ ಈಗ ಏನಿಲ್ಲ, ಜಸ್ಟ್ ಎಲ್ಲ ಬ್ಲೆಂಡ್ ಮಾಡೋದು. ಬ್ಲೆಂಡ್ ಮಾಡಿ ಕುಡಿಯೋದೇ ಮಜಾ ಅಲ್ವೇನ್ರಿ? ಹೌದು. ಮಾಡ್ರಿ. ಇದು ಮಾಡೋದಂದ್ರೆ ಬಹಳ ಖುಷಿ, ಯಾಕಂದ್ರೆ ಏನು ಕುಕ್ ಮಾಡೋದಿಲ್ಲ. ನಮಗೂ ಸ್ವಲ್ಪ ಬೇಗ ಖುಷಿ. ಫಟಾಫಟ್ ಅಂತ ಆಗುತ್ತೆ. ಈ ತರದೆಲ್ಲ ಕುಡಿಯೋದೆಲ್ಲ ನೋಡ್ತಾರೆ, ನಮಗೂ ಸ್ವಲ್ಪ ಖುಷಿನೇ. ಇದು ಮ್ಯಾಂಗೋ ಪಲ್ಪಾ? ಇದು ಮ್ಯಾಂಗೋ ಪಲ್ಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಬಾದಾಮಿ ಮಾವಿನ ಹಣ್ಣು ತಗೊಂಡಿದ್ದೀನಿ. ಅಲ್ಫೋನ್ಸೋ ಯಾವ್ದು ಬೇಕಾದ್ರೂ ತಗೋಬಹುದು, ಬಟ್ ಬಾದಾಮಿ ಮಾವಿನ ಹಣ್ಣು ತಗೊಂಡಾಗ ನಮ್ಗೆ ಒಳ್ಳೆ ರುಚಿ. ಪಲ್ಪ್ 1 ಬೌಲಷ್ಟು ತಗೊಂಡಿದ್ದೀನಿ. 1 ಕಪ್ ಅಂತ ತಗೊಳ್ಳಿ. ಗಟ್ಟಿ ಪಲ್ಪ್, ನೀರಿನ ಅಂಶ ಏನು ಇಲ್ಲ. ಓಕೆ. ಮಾವಿನ ಹಣ್ಣಿನ ಪಲ್ಪ್ ಇದು. ಓಕೆ. ಆಮೇಲೆ ಗಟ್ಟಿ ಮೊಸರು ಅಥವಾ ಯೋಗರ್ಟ್. ಓಕೆ. ನೀರಿನ ಅಂಶ ಇರಬಾರ್ದು, ಮತ್ತೆ ಹುಳಿ ಇರಬಾರ್ದು. ಮ್ಯಾಂಗೋ ಪಲ್ಪ್ 1 ಕಪ್ ತಗೊಂಡ್ರೆ ಯೋಗರ್ಟ್ ಹುಳಿ ಇಲ್ದಿರ್ತಕ್ಕಂತ ಮೊಸರು ಅದನ್ನು ಸಹ 1 ಕಪ್. ಓಹೋ. ಆಮೇಲೆ ಇಲ್ಲಿ ತಣ್ಣಗಿರೋ ಹಾಲು ತಗೊಳ್ತೀನಿ ಸ್ವಲ್ಪ ನಾನು, ಯಾಕಂದ್ರೆ ಮೊಸರು ಹುಳಿ ಬಂದ್ರು ಸ್ವಲ್ಪ ಹಾಲು ಹಾಕಿದಾಗ ಅದನ್ನ ನ್ಯೂಟ್ರಲೈಸ್ ಓ ಲಸ್ಸಿ ಎರಡು ಹಾಕ್ಬೇಕು. ಎಸ್ ಮೇಡಮ್. ಒಂದು ಅರ್ಧ ಕಪ್ ಅಷ್ಟು ಹಾಲು, ಕಾಯಿಸಿ ಆರಿರಂತ ಹಾಲು. ಆಮೇಲೆ ಏನಿದು? ಏಲಕ್ಕಿ ಪುಡಿ. ಓಕೆ. ಫ್ಲೇವರ್ಗೆ. ಓಕೆ ಮೇಡಮ್. ಸಕ್ಕರೆ. ಓಹೋ. ಸಿಹಿ ನೋಡ್ಕೊಂಡು ಹಾಕೋಬಹುದು. 1 2 3 ಹಾಕ್ತೀನಿ. 3 ಬೇಕೇ ಬೇಕು ಮೇಡಮ್. ನಮ್ಗೆ ಸಿಹಿ ಅಂದ್ರೆ ಸಿಹಿ, ಖಾರ ಅಂದ್ರೆ ಖಾರ, ಸಪ್ಪೆ ಅಂದ್ರೆ ಸಪ್ಪೆ. ಅದಕ್ಕೋಸ್ಕರ 3 ಹಾಕಿದ್ದೀನಿ. ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ತೀನಿ. ಇಷ್ಟು ಸೇರಿಸಿ ಬ್ಲೆಂಡ್ ಮಾಡ್ತೀನಿ. ಲಸ್ಸಿ ರೆಡಿ. ಲಾಸ್ಟ್ ಅಲ್ಲಿ ಗಾರ್ನಿಶ್ಗೆ ಪಿಸ್ತಾ ಮತ್ತೆ ಬಾದಾಮ್ ಹಾಕೋಣ. ಓ ತಾಕತ್ಕಿದವ ಹಾಕಿ. ಆಪ್ಷನಲ್ ಇದೆಲ್ಲ. ಓಕೆ. ಇಲ್ಲ ಅಂದ್ರೂ ಪರವಾಗಿಲ್ಲ. 2 ಕೇಸರಿ ದಳ ಹಾಕೋಣ. ಓಕೆ. ಮ್ಯಾಂಗೋ ಲಸ್ಸಿ ರೆಡಿಯಾಗಿದೆ. ಇಷ್ಟು ಈಸಿ ಅಂತ ಯಾರಿಗೂ ಗೊತ್ತಿಲ್ಲ. ಓಕೆ, ಅದ್ಭುತವಾದಂತ ಲಸ್ಸಿನ ಮಾಡಿ ಕೊಟ್ಟಿದ್ದಾರೆ. ನಿಮ್ಗೊಂದು ನಮ್ಗೊಂದು. ಓಕೆ, ಇಷ್ಟೊಂದು ಅದ್ಭುತವಾಗಿರೋ ಲಸ್ಸಿನ ಯಾವ ರೀತಿ ಮಾಡಿದ್ರು ಸುಚಿತ್ರಾ ಅವರು ಇಷ್ಟು ಬೇಗ ಪಟಾಪಟ್ ಅಂತ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಮ್ಯಾಂಗೋ ಲಸ್ಸಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಮಾವಿನ ಹಣ್ಣಿನ ಪಲ್ಪ್, ಗಟ್ಟಿ ಮೊಸರು, ಹಾಲು, ಏಲಕ್ಕಿ ಪುಡಿ, ಸಕ್ಕರೆ ಹಾಕಿ ಬ್ಲೆಂಡ್ ಮಾಡಿ ಒಂದು ಗಾಜಿನ ಲೋಟಕ್ಕೆ ಹಾಕಿ ಮೇಲೆ ಪಿಸ್ತಾ, ಬಾದಾಮಿ, ಕೇಸರಿ ಹಾಕಿದರೆ ಮ್ಯಾಂಗೋ ಲಸ್ಸಿ ರೆಡಿ ಟು ಡ್ರಿಂಕ್. ತಗೊಳ್ಳಿ, ಹಿಡ್ಕೊಳ್ಳಿ, ಪರವಾಗಿಲ್ಲ. ಹಿಡ್ಕೊಳ್ಳಿ ಕೈನಲ್ಲಿ ಹಿಂಗೆ. ನೀವು ಟೇಸ್ಟ್ ಮಾಡಿ. ಕುಡಿಯೋ ಸ್ಟೈಲ್ ಇದೆ ರೀ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಮ್ಯಾಂಗೋ ಲಸ್ಸಿನ ಮಾಡಿಕೊಟ್ಟಿದ್ದಾರೆ. ಅದು ಅಳ್ಳಾಡ್ತಾನೆ ಇಲ್ಲ. ಅದು ಇಲ್ಲ, ಲಸ್ಸಿ ಅಂದ್ರೆ ಹೇಗೆ ಗಟ್ಟಿಗೆ ಬರಬೇಕು. ಹೌದು, ಒಂದು ಕುಡಿದ್ರೆ ಊಟನೇ ಬೇಕಾಗಿಲ್ಲ, ಗೊತ್ತಾ ನಿಮ್ಗೆ? ಇದು ಅಷ್ಟು ಪವರ್ಫುಲ್ ಇದು. ಯಾಕಂದ್ರೆ 1 ಬಟ್ಲಷ್ಟು ಮೊಸರು ಹಾಕಿದೀವಿ, ಗಟ್ಟಿ ಮೊಸರು. 1 ಬಟ್ಲಷ್ಟು ಹಾಲನ್ನು ಹಾಕಿದೀವಿ, ಸಕ್ಕರೆ ಹಾಕಿದೀವಿ, ಪಲ್ಪ್ ಹಾಕಿದೀವಿ 1 ಬಟ್ಲು. ಓಕೆ, ಟೇಸ್ಟ್ ಮಾಡೋಣ ಮೇಡಮ್. ನೀವು ಮಾಡಿ. ನೀವು ಟೇಸ್ಟ್ ಮಾಡಿ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಖಂಡಿತವಾಗ್ಲೂ ನಿಮ್ಮೆಲ್ಲರ ಮನಲು
ಲಸ್ಸಿ ಬರುತ್ತೆ ಅಂತ ಗೊತ್ತು ನನಗೆ. ಓಕೆ ಮೇಡಮ್, ಕುಡೀರಿ, ಪರವಾಗಿಲ್ಲ. ಏನು ಬೇಜಾರು ಮಾಡ್ಕೊಂಬಿಡಿ, ಕುಡೀರಿ. ಇಲ್ಲ, ಕುಡ್ಕೊಂಡು ಹಾಗೆ ಹೋಗ್ತೀನಿ. ಕುಡ್ಕೊಂಡು ಹಂಗೆ ಹೋಗ್ತೀರಾ? ಓಕೆ, ಹುಷಾರಾಗಿ ಹೋಗಿ. ಥ್ಯಾಂಕ್ ಯು ಮೇಡಮ್, ತುಂಬಾ ಸಖತ್ತಾಗಿ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೆಲ್ಕಮ್. ಅದ್ಭುತವಾಗಿ ಮಾಡಿದ್ದಾರೆ. ಆಹಾ, ಒಂದು ಗ್ಲಾಸ್ ಕುಡಿದ್ರೆ ಆಗೋ ಅಂಥ ಖುಷಿ ಇವತ್ತು ನೀವು ಮಾಡ್ಕೊಂಡು ಕುಡ್ದಾಗ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖಾಲಿ ಮಾಡಬೇಕು, ಕಾರ್ಯಕ್ರಮ ಮುಗಿಸ್ಬೇಕು. ಜೊತೆಗೆ ಇಷ್ಟೊಂದು ಚೆನ್ನಾಗಿದೆ. ಇವತ್ತೇ ಸಮ್ಮರ್ ಕೂಲ್ ಆಗ್ಬಿಟ್ಟಿದೆ. ಇನ್ನು ನಾಳೆ ಕೂಲ್ ಏನೇನು ತೋರಿಸ್ತಾರೋ ಗೊತ್ತಿಲ್ಲ. ಓಕೆ, ಕಾರ್ಯಕ್ರಮ ಮುಗಿಸೋಣ. ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಏನ್ರಿ ಮುರಳಿ ನಿಮ್ಮ ಪುಸ್ತಕನೇ ಸಿಗ್ತಲ್ವಾ ಅಂತ ಕೇಳಕ್ಕೆ ಶುರು ಮಾಡಿದ್ದೀರಿ. ಇವಾಗ ಇಷ್ಟು ದಿನ ಏನಾಯ್ತು, ಅವಕಾಶ ಸಿಗ್ತಲ್ಲ ಅಂತ ಇದ್ರು. ಈಗ ತುಂಬ ಜನ ಮುರಳಿಯವರೇ ನಿಮ್ಮ ಪುಸ್ತಕ ಸಿಗ್ತಲ್ಲ ಅಂತಂದರೆ, ಯಾರಿಗೆ ಪುಸ್ತಕ ಸಿಕ್ಕಿಲ್ಲ ಈ ನಂಬರ್ಗೆ ಫೋನ್ ಮಾಡ್ಬೋದು. 41118646 ಅಥವಾ 40998646 ಈ ನಂಬರ್ಗೆ ಫೋನ್ ಮಾಡಿದ್ರೆ ನಮ್ಮ ಒಗ್ಗರಣೆ ಡಬ್ಬಿಯ ಅದ್ಭುತವಾದಂಥ ವೆಜ್ಜು ಮತ್ತು ನಾನ್ ವೆಜ್ಜಿನ ಪುಸ್ತಕ ನಿಮ್ಮ ಮನೆಗೆ ಬಂದು ತಲುಪುತ್ತೆ. ಓಕೆ, ಕಾರ್ಯಕ್ರಮ ಮುಗಿಸೋಣ. ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಕರ್ಸ್ಕೊಳ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ದಿನ ಸೋಮವಾರದಿಂದ ಶುಕ್ರವಾರ ತನಕ ಪ್ರತಿದಿನ 6ರಿಂದ 6:30ಕ್ಕೆ ನಾನು ಬರ್ತಾ ಇದ್ದೀನಿ ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ. ಫೋನ್ ಮಾಡ್ಬೋದು, ನೇರವಾಗಿ ನನ್ನ ಜೊತೆ ಮಾತಾಡ್ಬೋದು ತಿಳಿಸಿ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಅಲ್ಲಿ ತನಕ